ಕಾರಿಕೆಯನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಆ 32ನೇ ಕಾರಿಕೆಯಲ್ಲಿ ಗೌಡಪಾದಾಚಾರ್ಯರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಆತ್ಮ ಸತ್ಯಾನುಬೋಧದಿಂದ ಯಾವಾಗ ಸಂಕಲ್ಪ ವಿಕಲ್ಪ ಅಂತ ಮನಸ್ಸು ಸಂಕಲ್ಪವನ್ನ ಮಾಡುವುದಿಲ್ಲವೋ ಆಗ ಗ್ರಾಹ್ಯವು ಇಲ್ಲವಾಗಲು ಗ್ರಹಣವಿಲ್ಲವಾಗಿ ಅದು ಅಮನಸ್ಥೆಯನ್ನು ಹೊಂದುತ್ತದೆ ಅಂತ ಒಂದು ಕಟ್ಟಿಗೆಯನ್ನು ಸುಡುವಂತಹದ್ದು. ಕಾಡಿನಲ್ಲಿ ಕಾಡ್ಗಿಚ್ಚು ಅಲ್ಲಿರುವಂತಹ ಕಟ್ಟಿಗೆಯನ್ನ ಇರುಮಠ ಒಂದು ಸುಡ್ತದ, ಕಟ್ಟಿಗೆ ಇಲ್ದಂಗ ಆಗುತ್ತೆ, ತಾನು ಹೆಂಗ ಆರಿ ಹೋಗ್ತದೋ ಹಂಗ ಈ ಆತ್ಮಜ್ಞಾನ ಅನ್ನುವಂತ ಈ ಒಂದು ಅಗ್ನಿ ಇದು ಆ ಮನಸ್ಸು ಅಮನಸ್ಕ ಆಗುಮಠ ಸುಡ್ತದ, ಆ ಮನಸ್ಸನ್ನು ಸುಡ್ತದ. ಅಲ್ಲಿ ಸುಡ್ಲಿಕ್ಕೆ ಏನು ಇಲ್ಲ ಅಂದಾಗ ಮನಸ್ಸಾಗಿ ಉಳಿಯೋದಿಲ್ಲ. ಇಷ್ಟ ಇರೋದು ಅರ್ಥ. ಇವತ್ತರ ತಿಳ್ಕೊಡ್ರಿ, ನಾಳೆರ ತಿಳ್ಕೊಡ್ರಿ, ಇನ್ನೊಂದು ಜನ್ಮಕ್ಕರ ಬಂದರ ತಿಳ್ಕೊಡ್ರಿ. ಜ್ಞಾನಾಗ್ನಿ ಮನಸ್ಸಿನಲ್ಲಿದ್ದಂತಹ ಕಶ್ಮಗಳನ್ನ ಸುಡ್ತದ. ಸುಟ್ಟ ಮ್ಯಾಗ ಸುಡ್ಲಿಕ್ಕೆ ಏನು ಇಲ್ಲ ಅಂದಾಗ ತಾನು ಆರಿ ಹೋಗ್ತದ, ಅದು ಜ್ಞಾನನೂ ಆರಿ ಹೋಗ್ತದ. ಅಗ್ನಿ ಅಲ್ಲಿ ಸುಡ್ಲಿಕ್ಕೆ ಏನು ಇಲ್ಲ. ಅಲ್ಲವಾಗ ಏನು ಉಳಿತದ ಅಂದ್ರೆ ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತು ಒಂದ ಉಳಿತದ. ಇದು ಇಷ್ಟ ಇರೋದು ಶಾಸ್ತ್ರ ಇರೋದು ಇವತ್ತು ಇಷ್ಟ ಇದು. ಆದ್ರೆ ಇಷ್ಟ ಆಗ್ಬೇಕಂದ್ರೆ ಮನನ ನಿಧಿಧ್ಯಾಸನ ಬಾಳ ಮಾಡ್ಬೇಕ್ರಿ. ನಮ್ಗೆ ಯಾಕೆ ಇದು ಅಸಾಧ್ಯ ಅನ್ಸಕತ್ತೆ ಅಂತಂದ್ರೆ ಮನನ ನಿಧಿಧ್ಯಾಸನ ಕೊರತೆ ಅದ, ಶ್ರವಣದ ಕೊರತೆ ಇಲ್ಲ. ನಮ್ಗೆ ಏನು ಯೂಟ್ಯೂಬ್ನಾಗ ಅದಿರಿ ಈ ಮಂದಿಗಂತೂ ಶ್ರವಣದ ಕೊರತೆ ಇಲ್ಲ, ಮನನ ನಿಧಿಧ್ಯಾಸನದ ಕೊರತೆ ಅದ. ಅದಕ್ಕ ಅವರು ಈಗ ಗೌಡಪಾದಾಚಾರ್ಯರು ಏನ್ ಹೇಳಕತ್ತಾರ ಅಂತಂದ್ರ, ನಿನ್ನೆ ಎಲ್ಲಿ ಮಠ ಹೇಳಿದ್ರು ಅಂತಂದ್ರ, ದ ವರ್ಡ್ ಅಂಡ್ ಮೈಂಡ್ ವಿಲ್ ಕಂಟಿನ್ಯೂ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಅನುಭವಕ್ಕೆ ಬರ್ತದ, ಜ್ಞಾನ ಆದ್ಮ್ಯಾಗ ಅನುಭವಕ್ಕೆ ಬರೋದಿಲ್ಲ ಅನ್ನಕ್ ಹೋಗ್ಬೇಡ್ರಿ. ಬಾಳ ಮಂದಿ ಅಲ್ಲಿ ತಪ್ತಾರ. ಅವ್ರಿಗೆ ಜಗತ್ತ ಕಾಣುದಿಲ್ರಿ. ಹಂಗಂದ್ರೆ ಏನರ್ಥ? ಜಗತ್ ಕಾಣ್ತೈತೆ ಇಲ್ಲ ಅವ್ರಿಗೆ, ಜ್ಞಾನಿಗಳಿಗೆ ತಮ್ಮ ಶರೀರ ಕಾಣ್ತೈತೆ ಇಲ್ಲೋ? ಅನುಭವಕ್ಕೆ ಬರ್ತೈತಿಲ್ರಿ? ಬರ್ತದ. ಮತ್ತೆ ಅನುಭವಕ್ಕೆ ಬರೋದಿಲ್ಲ ಅಂತ ಹೇಳತ್ತಿರಲ್ಲ. ಬಾಧಿತಾನುವೃತ್ತಿಯಿಂದ ಅನುಭವಕ್ಕೆ ಬರ್ತದ. ಸತ್ಯ ಅಜ್ಞಾನ ಕಾಲದಲ್ಲಿ ಇದು ಖರೆ ಅನ್ನೋಂಗಾಗಿತ್ತು. ಈಗ ಇದು ಸುಳ್ಳದ, ಇದು ಪ್ರತೀತಿ ಅದ, ಇದು ತೋರ್ತದ, ನಿಜವಾಗಿ ಇಲ್ಲ, ಇಲ್ಲದೆ ತೋರ್ತದ ಅನ್ನುವಂಥದ್ರಿಂದ ಇದು ಇಲ್ಲ ಅನಿಸ್ಕೊಂಡದ. ಅದಕ್ಕಂತಾರ ಅವರು ಗೌಡಪಾದಾಚಾರ್ಯರು, ದ ವರ್ಡ್ ಅಂಡ್ ದ ಮೈಂಡ್ ವಿಲ್ ಕಂಟಿನ್ಯೂ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಅನುಭವಕ್ಕೆ ಬರ್ತದ, ಜಗತ್ತು ಅನುಭವಕ್ಕೆ ಬರ್ತದ, ಮನಸ್ಸು ಅನುಭವಕ್ಕೆ ಬರ್ತದ ಜ್ಞಾನ ಆದ್ಮೇಲೆ. ಇಟ್ ವಿಲ್ ಬಿ ಲೈಕ್ ಎ ಮೂವಿ ಆನ್ ದ ಸ್ಕ್ರೀನ್ ಹೇಳಾಕತ್ತಿದ್ರು ನಿನ್ನೆ ಅವ್ರು. ನೀವು ಸಿನಿಮಾಕ್ಕೆ ಹೋದಾಗ ನೀವು ಪಡದೆ ನೋಡ್ತಿರ್ತಿರಲ್ಲ, ಪಡದೆ ಗತೆ ಇರ್ತದ ಅಂತ ಹೇಳ್ತಾರ ಅವ್ರು. ಯಾವುದು? ಮನಸ್ಸು ಹೋಗಿ, ಮನಸ್ಸು ಅಂದ್ರೆ ಗೊಂಬಿ, ಅಲ್ಲಿ ಇದ್ದಂತ ಪಡದೆ ಅಂದ್ರೆ ಆತ್ಮ. ಇಟ್ ಇಸ್ ಲೈಕ್ ಎ ಮೂವಿ ಆನ್ ದ ಸ್ಕ್ರೀನ್. ಆ ಮನಸ್ಸು ಹೆಂಗದ ಅಂದ್ರ ಅದು ಸಿನಿಮಾ ಚಿತ್ರ ಇದ್ದಂಗ, ಆ ಸ್ಕ್ರೀನ್ ಇದ್ದಂಗ ಆತ್ಮ ಅದ. ಅದ್ರಾಗಿನ ಸಿನಿಮಾದ ಗೊಂಬಿ ಏನದಾವಲ್ಲ ಅವು ಮನಸ್ಸಿದ್ದಂಗ ತಿಳ್ಕೊಡ್ರಿ. ಇದಕ್ಕಿಂತ ನಿಮಗ ಸರಳ ಉದಾಹರಣೆ ಯಾವುದು ಸಿಗಂಗಿಲ್ಲ. ದ ಸ್ಕ್ರೀನ್ ಈಸ್ ಆತ್ಮ. ಅಲ್ಲೇನು ಸ್ಕ್ರೀನ್ ಪಡದೆ ಐತಲ್ಲ ಅದ ಆತ್ಮ. ಅದ್ ಮನಸ್ಸು ಏನೈತ ಅವಾಗ ಗೊಂಬೆ ಆಗೈತಿ. They will continue to be experienced. You do not try to handle them independently. ಆ ಮನಸ್ಸನ್ನಾಗಲಿ ಅಥವಾ ಜಗತ್ತನ್ನಾಗಲಿ ಇವನ ಸ್ವತಂತ್ರವಾಗಿ ಅವನ್ನ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಯು ಡು ನಾಟ್ ನೆಗೇಟ್ ದೆಮ್ ಆಲ್ಸೋ. ಅವನು ಅಲ್ಗಳಕ್ಕೂ ಹೋಗ್ಬೇಡ್ರಿ. ಅವು ಹೆಂಗದ ಹಂಗ ಬಿಡ್ರಿ. ಅವುಗಳಲ್ಲಿ ಸತ್ಯತ್ವ ಬುದ್ಧಿ ನಿಮ್ದು ಮಾಡಕ್ ಹೋಗ್ಬೇಡ್ರಿ. ಇಷ್ಟೇ. ನೀವು ಏನ್ ಮಾಡ್ಬೇಕು ಅಂದ್ರ ಶರೀರನೂ ತೋರ್ಲಿ, ಜಗತ್ತನೂ ತೋರ್ಲಿ, ಅವುಗಳಲ್ಲಿ ನಾನು ಅನ್ನುವಂತ ಬುದ್ಧಿಯನ್ನು ಬಿಡ್ರಿ. ಜ್ಞಾನ ಆದ್ಮೇಲೆ ಅಷ್ಟೇ ನಾವು ಮಾಡ್ಬೇಕಾಗಿದ್ದು. ಅದರಲ್ಲಿ ನಾನು ಅನ್ನುವಂತ ಭ್ರಮೆಯಿಂದ ನಾವು ಭಾವ ಮಾಡಿದ್ವಿ ಅಂದ್ರ ಅವಾಗ ಅವು ನಮಗ ಶಕ್ತಿ ನಾವ ತುಂಬ್ತೇವ. ಅದಕ್ಕ ಆದ ಶಕ್ತಿಯಿಂದ ನಮ್ಮನ್ನ ಹೊಡಿತಾವು ಆ ನಾಮರೂಪಗಳು. ಅದಕ್ಕೆ ಏನಂತಾರ ಅವರು ಅಂತಂದ್ರ, ಅವು ಎಷ್ಟದಾವ ಅಷ್ಟಕ್ಕೆ ಬಿಟ್ಬಿಡ್ರಿ. ಅದ್ರಾಗ ನಾನು ಅನ್ನೋದು ಅಹಂಕರಿಸ್ಕೊಂಡು ಹೋಗ್ಬೇಡ್ರಿ. ಬಹಳ ಇಂಪಾರ್ಟೆಂಟ್ ಅದ, ಕೇಳ್ರಿ. ಡೈರೆಕ್ಟ್ ಗೌಡಪಾದರಿಂದ ನಿಮ್ಗೆ ಶಾಸ್ತ್ರ ಸಿಗಾಕತ್ತದ.
ಒರಿಜಿನಲ್ ಶಾಸ್ತ್ರ ಸಿಗಾಗತ್ತದ, ಡೂಪ್ಲಿಕೇಟ್ ಅಲ್ಲ ಇದು. ಯು ಓನ್ಲಿ ಡಿಫ್ಲೇಟ್ ದ ಮೈಂಡ್ ಅಂಡ್ ವರ್ಲ್ಡ್ ಆಫ್ ದೇರ್ ರಿಯಾಲಿಟಿ. ಡಿಫ್ಲೇಟ್ ಅಂದ್ರೆ ಏನ್ರಿ? ಈ ಗಾಡಿ ಒಳಗ ಟೈರ್ನಾಗ ಹವಾ ಹಾಕಿದ ಇನ್ಫ್ಲೇಟ್ ಅಂತಾರ. ಆ ಹವಾ ತೆಗೆದ್ ಬಿಟ್ರಿ ಅದ್ರಾಗಿಂದ ಅಷ್ಟ ಖಲಾಸ್. ಅದ ಏನಾಗ್ತದ? ಆ ಮನಸ್ಸಾಗಿ ಉಳಿಯುವುದಿಲ್ಲ. ಆ ಮನಸ್ಸು ಹವಾ ಹಾಕೋರು ನಾವೇ, ಅದಕ್ಕೆ ಸತ್ಯತ್ವ ಬುದ್ಧಿಯನ್ನು ಕೊಟ್ಟು ಹವಾ ಹಾಕಿ ಪುಟಿಯಂಗ್ ಮಾಡೋರು ನಾವೇ. ಹವಾ ತೆಗೆದು ಬಿಡ್ರಿ ಅಂದ್ರೆ ಏನು? ಅದರಲ್ಲಿ ಅಹಂಕರಿಸ್ಕೋಬೇಡ್ರಿ. ಆ ಮನಸ್ಸಿನಲ್ಲಿ ನಾನು ಅನ್ನುವಂತ ಅಹಂಕಾರವನ್ನ ತೆಗೆದು ಬಿಡ್ರಿ, ಕಲಾಸ್. ಹವಾ ತೆಗೆದು ಬಿಡ್ರಿ ಅಂತಾರು. ಮೋಸ್ಟ್ ಪ್ರಾಕ್ಟಿಕಲ್ ಆಯ್ತಿದು. ಪ್ರತಿಯೊಬ್ರು ಅನುಭವಕ್ಕೆ ಬರ್ತದ. ಪ್ರತಿಯೊಬ್ರು ಹಿಂಗ್ ಮಾಡಿದ್ರ ಆ ಗುರಿಯನ್ನ ಸೇರ್ಲಿಕ್ಕೆ ಸಾಧ್ಯದ ಅಂತ ಮಾತನ್ನ ಹೇಳಾಕತ್ತಾರ. ಅಸಾಧ್ಯವಾದ ಮಾತನ್ನ ಹೇಳಾಕತ್ತಿಲ್ಲ. Deflate the mind and the world of their reality. You allow them to be and continue to experience them, but they cannot cause any samsara because mithya cannot touch the satyam. ಒಂದು ಬಂಗಾರದಂತ ಮಾತು ಹೇಳ್ತಾರೆ ಇಲ್ಲಿ. ಮಿಥ್ಯಾ cannot touch the satyam. ಅವಷ್ಟಕ್ಕ ನೀವು ಬಿಟ್ಬಿಡ್ರಿ, ಅದನ್ನ ಹವಾ ತೆಗೆದು ಬಿಡ್ರಿ ಅಂದ್ರೆ ಏನು? ಸತ್ಯತ್ವ ಬುದ್ಧಿ ಒಂದು ತೆಗೆದು ಬಿಡ್ರಿ. ಆ ಮನಸ್ಸಿನಲ್ಲಿ ಇದ್ದಂತ ಸತ್ಯತ್ವ ಬುದ್ಧಿ ಆಗಲಿ, ಈ ಶರೀರ ನಾನು ಅನ್ನೋದ್ರಲ್ಲಿ ಸತ್ಯತ್ವ ಬುದ್ಧಿಯನ್ನ ತೆಗೆದುಕೊಂಡ್ಬಿಡ್ರಿ ಜ್ಞಾನದಿಂದ. ಅಂದಾಗ ಅದ್ರಾಗ ಏನದ? ಅದ್ರಾಗ ನಾನು ನನ್ನದು ಆಗ್ಲಿಲ್ಲ ಅಂತಂದ್ರೆ ಅದು ಏನಾಗ್ತದ? ಆ ಬುದ್ಧಿ, ಆ ಮನಸ್ಸು ಅನ್ನೋದು ಮನಸ್ಸಾಗಿ ಉಳಿಯೋದಿಲ್ಲ, ಆ ಮನಸ್ಸು ಆಗ್ತದ. ಮತ್ತೊಂದು ಮಾತು ಹೇಳ್ತಾರೆ ಇಲ್ಲಿ ಅವರು. ಯು ಅಲೋ ದೆಮ್ ಟು ಬಿ ಕಂಟಿನ್ಯೂ ಅಂಡ್ ಎಕ್ಸ್ಪೀರಿಯನ್ಸ್. ಅನುಭವ ಆಗ್ಲಿ, ಜಗತ್ ತೋರ್ಲಿ, ತೋರ್ಬಾರ್ದು ಅನ್ನಕ್ ಹೋಗ್ಬೇಡ್ರಿ ಅಂತಾರು. ತೋರ್ಬಾರ್ದು ಅಂತಂದ್ರ ನೀವು ಷಟ್ ಸಮಾಧಿಗಳನ್ನು ಸಾಧಿಸ್ತೀರಿ. ಸಮಾಧಿ ಇದ್ದಾಗ ಅಷ್ಟ ತೋರುದಿಲ್ಲ, ಮತ್ ಸಮಾಧಿಯಿಂದ ಹೊರಗೆ ಬರ್ತೀರಿಲ್ಲ. ಎಷ್ಟೋ ತನಕ ಕುಂಡ್ರೋರು ನೀವು ಸಮಾಧಿ ಒಳಗ? 1 ತಾಸು ಕುಂಡಿರ್ತೀರಿ, ಅರ್ಧ ತಾಸು ಕುಂಡಿರ್ತೀರಿ, ಎಷ್ಟೋ ತನಕ ಕುಂಡಿರ್ತೀರಿ ಸಮಾಧಿ ಒಳಗ? 24 ತಾಸು ಕುಂಡಿರ್ತೀರಿ ಅಥವಾ 7 ದಿನಾನು ಕುಂಡಿರ್ತೀರಿ? ನೋಡ್ರಿ, ಆಗತ್ತೇನು ನೋಡ್ರಿ? ಆಗದಲ್ಲ. ಹೊರಗೆ ಬಂದಾಗ ಮತ್ತು ದ್ವೈತ ತೋರ್ತದ. ತೋರಿದ್ರೆ ತೋರವಲ್ಲಕ, ಅದು ತೋರಬಾರ್ದನ್ನು ಹಠಕ್ಕೆ ಬೀಳಾಕ್ ಹೋಗ್ಬೇಡ್ರಿ. ಒಂದ್ ವೇಳೆ ತೋರಬಾರ್ದು ಅಂದ್ರ ಷಟ್ ಸಮಾಧಿಗಳನ್ನು ಸಾಧಿಸ್ರಿ ಅಂತ ಹೇಳ್ಕೊಂಡು ಅನುಭವ ಸಾರದ ಉದಾಹರಣೆನ ಪೂರಾ ನಾನು ನಿಮ್ಗೆ ಆ ಮಂತ್ರನ ಹೇಳ್ಬಿಟ್ಟೇನಿ. ಇದು ಅನುಭವ ಸಾರದ 6ನೇ ಸಂಧಿಯ 4ನೇ ಮಂತ್ರ, 4ನೇ ಸೂತ್ರ. ಅಲ್ಲಿ ನೋಡ್ಕೊಡ್ರಿ. ಈಗ ಅನುಭವ ಅವ್ರು ಏನಂತಾರೆ ಇಲ್ಲಿ? ತೋರಿದ್ರೆ ಏನಾಯ್ತು? ಸತ್ಯತ್ವ ಬುದ್ಧಿ ವಿಷಯ ಆಗ್ಬಾರದು. ಅಂಡ್ ಕೆನಾಟ್ ಕಾಸ್ ಎನಿ ಸಂಸಾರ. ಅವಾಗ ಅದು ತೋರಿದ್ರು ನಿಮ್ಗ ದುಃಖ ತೋರುದಿಲ್ಲ. ಯಾಕಂದ್ರ ಮಿಥ್ಯ ಇದ್ದಿದ್ದು ಯಾವುದು ಸತ್ಯವನ್ನ ಮುಟ್ಲಿಕ್ಕೆ ಆಗುವುದಿಲ್ಲ. ಮಿಥ್ಯಾ ಮತ್ತು ಸತ್ಯ ನಾ ನಿಮಗೆ ಉದಾಹರಣೆ ಹೇಳೀನಿ. ನಿಮಗೆ ಹಗ್ಗದಾಗ ಹಾವು ಕಾಣುವ ಹೊತ್ನಾಗ ಕೈಯಾಗ ಒಂದು ಬಡ್ಗಿ ಕೊಡ್ತೀನಿ, ಹಾವನ್ನ ಮುಟ್ರಿ ಅಂತೀನಿ. ಏನ್ ಮುಟ್ತೀರಿ ನೀವು? ಹಗ್ಗ ಮುಟ್ತೀರಿ. ಹಗ್ಗ ಮುಟ್ತೀರಿ. ಹಗ್ಗದ ಮ್ಯಾಗ ನಿಮ್ ಬಡಿಗೆ ಆಡಿದಾಗನ ಹಾವಿನ ಮ್ಯಾಗ ಮುಟ್ಟಿದಂಗ ಅನಸ್ತದ. ಹಾವು ಇಲ್ಲವೇ ಇಲ್ಲ ಅಲ್ಲೇ. ಅಂದ್ರ ಈ ಮಿಥ್ಯಾ ಅನ್ನುವಂತ ವಸ್ತು ಏನದ, ಇದು ಆತ್ಮನನ್ನ ಮುಟ್ಟೇ ಇಲ್ಲದು. ಅದ್ರ ಮೇಲೆ ಬಿನ್ ಸತ್ತದಾಗ ತೋರಾಗತ್ತದ. ತಿಳ್ಕೊಡ್ರಿ ಈ ಮಾತನ್ನ. ಬಿನ್ ಸತ್ತದಾಗ ಅದ್ರ ಮೇಲೆ ತೋರಾಗತ್ತದ. ಪಾರಮಾರ್ಥಿಕವಾದ ಬ್ರಹ್ಮನ ಮೇಲೆ ಪ್ರಾತಿಭಾಷಿಕವಾದಂತ ಶರೀರ ಮತ್ತು ಜಗತ್ತು ತೋರಾಗತ್ತಾವ. ಆದ್ರಿಂದ ಅದ್ವೈತಕ್ಕೆ ಹಾನಿ ಇಲ್ಲ, ದ್ವೈತ ತೋರುದು ಬಿಟ್ಟಿಲ್ಲ. ಬಹಳ ಮಂದಿಗೆ ಇದು ಗೊತ್ತಿಲ್ಲ. ಇದು ಭ್ರಮ ಇದ್ದಾಗ ಅಷ್ಟ ಹಿಂಗಾಗ್ತದೆ. ಎರಡು ಸತ್ತ ಒಂದೇ ಸಮಾನ ಇದ್ದಾಗ ಆಗುವುದಿಲ್ಲ. ಜಗತ್ತು ಮತ್ತು ಪರಮಾತ್ಮ ಒಂದ ಸತ್ತದಾಗಿಲ್ಲ, ಬಿನ್ ಸತ್ತದಾಗ ಅದಾವ್ರಿ ಇವು. ನಾ ಹೇಳುದು ತಿಳಿಯಾಗತ್ತೇನು? ಬಿನ್ ಸತ್ತ ಅಂದ್ರೆ ತಿಳಿಯಾಗತ್ತೇನು? ಹಾ, ಜನ ವಿಚಾರ ಮಾಡ್ರಿ. The mind and the word are not tackled directly. ನೀವು ಗಾಳಿ ಗುದ್ದಿ ಮೈ ನುಸ್ಕೊಂಡಂಗಾಗ್ತದೆ. ಒಂದ್ ವೇಳೆ ನೀವು ಮನಸ್ಸಿನ ಮ್ಯಾಗ ಅಟ್ಯಾಕ್ ಮಾಡಿದ್ರಿ ಅಂದ್ರ, ಜಗತ್ತಿನ ಮ್ಯಾಗ ಅಟ್ಯಾಕ್ ಮಾಡಿದ್ರಿ ಅಂದ್ರ, ಅದನ್ನ ಇಲ್ದಂಗ್ ಮಾಡ್ತೇನಿ ಅಂತ ಹೋದ್ರಿ ಅಂದ್ರ ಗಾಳಿ ಗುದ್ದಿ ಮೈ ನುಸ್ಕೊಂಡಾಗ್ತದೆ. ಹಂಗ್ ಮಾಡಕ್ ಹೋಗ್ಬೇಡ್ರಿ. ವಿವೇಕದಿಂದ ಉಪಚಾರ ಮಾಡ್ರಿ.
ಬಟ್ ಓನ್ಲಿ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೂತ್ ಆಫ್ ದ ವರ್ಡ್ ಅಂಡ್ ದ ಮೈಂಡ್. ಈ ಮನಸ್ಸು ಮತ್ತು ಈ ಜಗತ್ತಿನ ಸತ್ಯ ಏನದ ರೀ, ಅದನ್ನ ತಿಳ್ಕೊಳ್ರಿ. ತಿಳ್ಕೊಂಡು ಅಲ್ಲಿ ಉಳ್ಕೊಳ್ರಿ, ಖಲಾಸ್. ಹೊಳ್ಳಿ ಅಹಂಕರಿಸಬಾರದು ದೇಹಾದಿಗಳಲ್ಲಿ. ಒಮ್ಮೆ ಅಲ್ಲ ಅಂತ ಗೊತ್ತಾಗ್ತಿಲ್ಲೋ, ಪಕ್ಕ ಗೊತ್ತಾಗೈತೆ ಇಲ್ಲೋ, ಆಗಿಲ್ಲ ಅಂದ್ರೆ ವಿಚಾರ ಮಾಡ್ರಿ. ಗೊತ್ತಾಗೈತೆ ಅಂದ್ರೆ ಬಿಟ್ಬಿಡ್ರಿ, ಇನ್ನೊಮ್ಮೆ ಅಹಂಕರಿಸ್ಬೇಡ್ರಿ. ಅಹಂಕರಿಸೋದ್ರಿಂದ ಅದಕ್ಕೆ ಶಕ್ತಿ ತುಂಬಾಗತ್ತೀವಿ ನಾವು, ಅಲ್ಲಿ ಹವಾ ತುಂಬಾಗತ್ತೇವಿ, ದುಃಖಕ್ಕೆ ನಾವ ಕಾರಣ ಆಗತ್ತೇವಿ. ವಿಚಾರ ಮಾಡ್ರಿ ಈ ಮಾತು. ಕನಿಗ ಆರಾಮಿದ್ದಾಗ ಬೇಡ, ನಮಗ್ ದುಃಖ ಬಂದಾಗ ಇವನ್ನೆಲ್ಲ ತೆಗೆದು ವಿಚಾರ ಮಾಡ್ರಿ. ಮಾಂಡವಿಕೋಪನಿಷತ್ತಿನಾಗ 3ನೇ ಅಧ್ಯಾಯದಾಗಿನ 31ನೇ ಶ್ಲೋಕದಿಂದ ಹಿಡಿದ 39ನೇ ಶ್ಲೋಕದವರೆಗೆ ಏನಂತ ಹೇಳಾಕತ್ತಾರಲ್ಲ, ಇವನ್ನೆಲ್ಲ ವಿಚಾರ ಮಾಡ್ರಿ. ಇವೆಲ್ಲ ವೇದಾಂತದ ಆಳವಾದ ನಿರ್ಣಯಗಳದಾವ. ಇವು ಕೊರಲರೀಸ್ ಅಂತಾರೆ ಇಂಗ್ಲಿಷ್ನಾಗ. ಗಟ್ಟಿ ಬಿಟ್ಟ ಆಗ್ಬೇಕು ಇವು. ದುಃಖ ಬಂದಾಗ ನಮಗೇನಾದ್ರೂ ಯಾರಾದ್ರೂ ಸಂಬಂಧಿಕರು ತೀರ್ಕೊಂಡಾಗ ದುಃಖ ಆಗ್ತದೆ, ಅಥವಾ ಏನೋ ವ್ಯವಹಾರದ ನುಕ್ಸಾನ ಆದಾಗ ದುಃಖ ಆಗ್ತದೆ. ಅವಾಗ ಇವನ್ ತೆಗೆದು ಓದ್ಬೇಕ್ರಿ ನಾವು. ಮಾಂಡವಿಕೋಪನಿಷತ್ತು 3ನೇ ಅದ್ವೈತ ಪ್ರಕರಣದೊಳಗ 31ರಿಂದ 39ನೇ ಶ್ಲೋಕದವರೆಗೆ ತೆಗೆದು ಓದ್ರಿ. ಅವ್ನು ಮೇಲಿಂದ ಮೇಲೆ ತೆಗೆದು ಓದ್ರಿ. ಅಂತ ಕಷ್ಟ ಪರಿಸ್ಥಿತಿ ಒಳಗೆ ಓದ್ರಿ. ಸುಖದಿದ್ದಾಗ ಎಲ್ಲಾರು ಹೇಳ್ತೇವಿ, ದುಃಖ ಬಂದಾಗ ನೆನಪಾಗಬೇಕಿದ್ದು. ದ ಮೈಂಡ್ ಅಂಡ್ ದ ವರ್ಡ್ ಆರ್ ಟೂ ಅಂಡ್ ದ ಅಧಿಷ್ಠಾನಂ ಇಸ್ ಒನ್ ಅಂತಾರ ಅವ್ರು. ಮನಸ್ಸಾಗ್ಲಿ ಈ ಜಗತ್ತಾಗ್ಲಿ ವಿಚಾರ ಮಾಡಿದ್ರೆ ಏನದ ರೀ, ಇದು ಎರಡು ಒಂದೇ ವಸ್ತು ಅದ. ಏನದ ವಸ್ತು? ತುರಿಯ ಆತ್ಮ. ಇವೆಲ್ಲ ಏನ್ ಗೊತ್ತೇನ್ರಿ, $1,000 ಶಬ್ದ ಇವು. ದ ಮೈಂಡ್ ಅಂಡ್ ದ ವರ್ಡ್ ಆರ್ ಟೂ ಅಂಡ್ ದ ಅಧಿಷ್ಠಾನಂ ಇಸ್ ಒನ್. ಮನಸ್ಸು ಮತ್ತು ಜಗತ್ತು ಎರಡು ತೋರಾಗತ್ತಾವ, ಆದ್ರೆ ಇದು ಖರೆ ಖರೆ ವಿಚಾರ ಮಾಡಿದ್ರೆ ಅದು ಏನದ? ತುರಿಯನೇ ಇದೆ. ಮನಸ್ಸು ತುರಿಯನದ, ಜಗತ್ತು ತುರಿಯನೇ ಇದೆ. ವಾ, ರೋಮಾಂಚನ ಆಗ್ತದೆ ನೋಡ್ರಿ ನನಗೆ. ಈ ಅನುಭವ ಮಾಡ್ಕೊಂಡಾಗ ರೋಮಾಂಚನ ಆಗ್ತದೆ. ಕೂದ್ರ ನಿಂದ್ರತಾಗ ಈ ಒಂದು ಅನುಭವ ಆಗ್ಬೇಕು ನೋಡ್ರಿ. ದ ಡ್ರೀಮ್ ಆಬ್ಜೆಕ್ಟ್ ಅಂಡ್ ದ ಡ್ರೀಮ್ ಥಾಟ್ ಆರ್ ಟೂ ಬಟ್ ದ ಅಧಿಷ್ಠಾನಂ ಈಸ್ ಒನ್. ಸ್ವಪ್ನದಲ್ಲಿ ತೋರುವಂತಹ ಪದಾರ್ಥಗಳಾಗಲಿ, ಆ ಸ್ವಪ್ನ ತೋರುವಂತಹ ವೃತ್ತಿಯಾಗಲಿ, ಇವು ಎರಡು ಅದಾವ. ಆದ್ರೆ ಅವಕ್ಕೆ ಎರಡಕ್ಕೂ ಅಧಿಷ್ಠಾನ ಏನದ? ತುರಿಯ ಆತ್ಮ ಒಂದೇ ಅದ. ಯಾರದಾರಿ ಅದಕ್ಕೆ ಅಧಿಷ್ಠಾನ? ಸ್ವಪ್ನಕ್ಕ ನಾವರ್ಲ ಆತ್ಮ. ಒಮ್ಮೆ ಅಲ್ಲಿ ಹೋಗ್ಬಾರ್ದ್ರಿ. ಸ್ವಪ್ನ ಜಾಗ್ರಕ್ಕೆ ಹೋಗು. ಜಾಗೃತ ಅಧಿಷ್ಠಾನ ಏನ್ರಿ? ಸುಷುಪ್ತಿ. ಅವಾಗ ಅನ್ಬೇಕು ತುರಿಯ. ಸ್ಟೆಪ್ ಬೈ ಸ್ಟೆಪ್. ಸ್ವಪ್ನಕ್ಕೆ ಅಧಿಷ್ಠಾನ ಜಾಗ್ರತೆ ಐತಿ, ಜಾಗೃತಕ್ಕೆ ಅಧಿಷ್ಠಾನ ತುರಿಯ ಅದ. ದೊಡ್ಡಪ್ಪ ಇವತ್ತು ಬಂದಾರ, ನಿನ್ನೆ ಮೊನ್ನೆ ಬಂದೇ ಇಲ್ಲ ದೊಡ್ಡಣ್ಣ. ಹಲೋ, ನಿನ್ನೆ ಮೊನ್ನೆ ಬಂದೇ ಇಲ್ಲ. ಇಲ್ರಿ ಆರಾಮ್ ಇದ್ದಿದ್ದಿಲ್ಲ. The dream object and the dream thought are two, but the adhisthana is one. The waker. 183ನೇ ಪೇಜ್ ಸಿಕ್ಕತ್ತೇನ್ರಿ? ಯಾರಿಗೆ ಸಿಕ್ಕೈತಿ? ಬುಕ್ ಯಾರ ಕಡೆ ಐತೆ ಅವ್ರಿಗೆ ಇರ್ತತಿ. ದಿವ್ಯಾನಂದ್ರೆ ಸಿಕ್ಕಿರ್ಬೇಕು, ಮಂಜುನಾಥಿ ಸಿಕ್ಕಿರ್ಬೇಕು, ದುಂಡಪ್ಪ ಅವರು ಸಿಕ್ಕಿರ್ಬೇಕು. ಸ್ವಾಮಿ ದಯಾನಂದ ಐತಲ್ರಿ, ಅಲ್ಲ ಐತ್ರಿ ಜರ. ಹೌದು, ಅದ ಪ್ಯಾರದಾಗ ಐತಿ ನೋಡ್ರಿ. The waker alone is getting divided into dream thoughts and dream object. ಸ್ವಪ್ನದಲ್ಲಿ ಕಾಣುವಂತ ದೃಶ್ಯ ಮತ್ತು ಸ್ವಪ್ನವನ್ನ ನೋಡುವಂತಹ ದೃಕ್, ಈ ಎರಡೂ ಆಗಿದ್ದು ಯಾರು ಅಂದ್ರೆ ಜಾಗೃತ. ವಿಶ್ವನೇ ಆಗ್ಯಾನ. ವಿಶ್ವ ಜಾಗೃತದ ಅಭಿಮಾನಿಯಾದಂತ ವಿಶ್ವ. ವೇಕರ್ ಅಂದ್ರ ಅಲ್ಲಿ, ವೇಕರ್ ಅಂದ್ರ ವಿಶ್ವ ಅಂತ ಹೋಗ್ಬೇಕು. ವಿಶ್ವ ಅಂದ್ರೆ ಯಾರು? ಜಾಗೃತದ ಅಭಿಮಾನಿ ಯಾರು? ವಿಶ್ವ. ಅವನೇ ಏನಾಗ್ಯಾನ? ತೈಜಸ್ಸನ ಕಾರಣ ಆಗ್ಯಾನ, ಅಧಿಷ್ಠಾನ ಆಗ್ಯಾನ ಅವನೇ. One Atma alone is appearing both as experiencer and experienced.
ಒಂದೇ ಆತ್ಮ ದೃಕ್ ಆಗ್ಯತ, ದೃಶ್ಯ ಆಗ್ಯತ, ಎರಡೂ ಆಗ್ಯತ. ಅಂಡರ್ಸ್ಟ್ಯಾಂಡ್ ದಿ ಆತ್ಮ when both the mind and word become like a movie similar to the dream, thought and the objects. ಅಂಡರ್ಸ್ಟ್ಯಾಂಡ್ ದಿ ಆತ್ಮ, ಆತ್ಮನನ್ನ ಹೆಂಗೆ ತಿಳ್ಕೋಬೇಕು ಅಂದ್ರ ಆತ್ಮ, ಅಂಡರ್ಸ್ಟ್ಯಾಂಡ್ ದ ಆತ್ಮ, ದೆನ್ ಬೋತ್ ದ ಮೈಂಡ್ ಅಂಡ್ ದ ವರ್ಲ್ಡ್ ಬಿಕಮ್ ಲೈಕ್ ಎ ಮೂವಿ. ನೀವು ಹಿಂಗ ಆತ್ಮನನ್ನ ತಿಳ್ಕೊಂಡಾಗ ನಿಮ್ಮ ಮನಸ್ಸು ಮತ್ತ ಜಗತ್ತು ಏನಾಕಾವ ಅಂದ್ರ ಸಿನಿಮಾ ಗತಿ ಹಾಕಾವ. ಸಿನಿಮಾದಾಗ ಅಡ್ಡಾಡು ಗೊಂಬೆ ಗತಿ ಹಾಕಾವ ಇವು ಜಗತ್ತು ಮತ್ತು ನಮ್ಮ ಮನಸ್ಸು. ಸಿಮಿಲರ್ ಟು ಡ್ರೀಮ್ ಥಾಟ್ಸ್ ಅಂಡ್ ಆಬ್ಜೆಕ್ಟ್ಸ್. ಡ್ರೀಮ್ ಅಂದ್ರೆ ಸ್ವಪ್ನದಲ್ಲಿ ಇದ್ದಂತಹ ವಿಚಾರಗಳು ಮತ್ತು ಸ್ವಪ್ನದಲ್ಲಿ ಇದ್ದಂತಹ ವಸ್ತುಗಳ ಗತೆ ಆಗ್ತಾವೆ. By gaining the knowledge of truth of the mind and the world with the help of a guru and shastra, that truth is known to be Atma the Turiyam. ಆತ್ಮಜ್ಞಾನವನ್ನ ಗುರುವಿನ ಮೂಲಕ ಮತ್ತು ಶಾಸ್ತ್ರದ ಮೂಲಕ ಉಪನಿಷತ್ ಮತದಿಂದ ವಿಚಾರಿಸಿ ನೋಡಲಾಗಿ ಏನು ತಿಳಿತೈತಿ ಅಂದ್ರ ಈ ಜಗತ್ತಿನಾಗಲಿ ಅಥವಾ ಈ ಮನಸ್ಸಿನ ನಿಜವಾದ ಇರುವಿಕೆ ಅಂದ್ರೆ ಏನು ಅಂದ್ರೆ ಅದು ತುರಿಯನ ಸ್ವರೂಪವೇ ಇದೆ. ನೆವರ್ ಲುಕ್ ಫಾರ್ ಆತ್ಮ ಬಿಕಾಸ್ ದ ಸೀಕರ್ ಇಸ್ ಸಾಟ್ ಇಟ್ ಸೆಲ್ಫ್. ಆ ಆತ್ಮನನ್ನ ನಾವು ಹೊರಗೆ ನೋಡಕ್ ಹೋಗ್ತೇವೆ, ದೃಶ್ಯ ಮಾಡಿ ನೋಡಕ್ ಹೋಗ್ತೇವೆ, ಸಾಧ್ಯ ಇಲ್ಲ. ದೃಶ್ಯ ಅಲ್ಲ, ಅದು ದೃಕ್ಕನ ಸ್ವರೂಪ. ಅದ ದೃಕ್ ಆಗ್ಬೇಕು ಅಂದ್ರೆ ಅದನ್ನ ಹೆಂಗ್ ತಿಳಿಬೇಕು ನೀವು? ಎದುರಿಗಿಟ್ಟು ಅರಿಯೋಂಗಿಲ್ಲ, ಅದೇ ನಾನು ಅಂತ ಅರಿಬೇಕು. ದಶಮೋಷ್ಟಿ ಅನ್ನುವಂಥದ್ದು ಇದು ಎಂಥ ಜ್ಞಾನ? ಪರೋಕ್ಷ ಜ್ಞಾನ. ಅದರಿಂದ ಆಗೋದಿಲ್ಲ ಇದು. ದಶಮೋಸ್ಮಿ, ಅದು ನಾನೇ ಇದ್ದೇನೆ ಅನ್ನುವಂಥ ಜ್ಞಾನವನ್ನ ಮಾಡ್ಕೋಬೇಕು. ಅಂದ್ರೆ ಎದುರಿಗಿಟ್ಟು ಅರಿಯೋಂಗಿಲ್ಲ, ಅದ ನಾವಾಗ್ಬೇಕು. ಅದ ನಾವಾಗಿ ದಶಮೋಸ್ಮಿ ಅಂತ ತಿಳಿದಾಗ ಏನಾಗ್ತದ? ಸೀಕರ್ ಇಸ್ ಸಾಟ್. ಯಾವನ್ ಹುಡುಕಾಗತ್ತಿದ್ವಿ ತುರಿಯನನ್ನ, ಅವ ಸಿಗ್ತಾನ. ನಾವು ಅವನ ದೃಶ್ಯದಾಗ ಹುಡುಕಾಕ್ ಹೋದ್ರೆ ಅವ ನಮ್ಗೆ ಎಂದೂ ಸಿಗುವುದಿಲ್ಲ. ಯಾಕ? ಹುಡುಕುವವನ ದೃಕ್ಕನ, ದೃಕ್ಕನ ತುರಿಯ ಅದಾನ. ದ ಸೀಕರ್ ಇಸ್ ಸಾಟ್ ಅಂತ ನಾವು ಸೀಕರ್ ಯಾವನ್ ಹುಡುಕಾಕತ್ತಿದ್ರಲ್ಲ, ಹುಡುಕುವವನ ಸ್ವರೂಪವೇ ಅವ ಹುಡುಕಾಕತ್ತಾನ. ಬೇರೆ ಇಲ್ಲದು. ಹುಡುಕುವವನ ಸ್ವರೂಪ ಬಿಟ್ಟು ಬೇರೆ ಇಲ್ಲ ತುರಿಯ. ನಿಮ್ಮನ್ ಬಿಟ್ಟು ಇಲ್ಲ ಅದು ಬೇರೆ. ಇನ್ನ ನಿಮ್ಮ ಶರೀರ ಬೇರೆ ಐತಿ ನಿಮ್ಮನ್ ಬಿಟ್ಟು, ನೀವು ನಿಮ್ಮನ್ ಬಿಟ್ಟು ಬೇರೆ ಇಲ್ಲ ಅಂತಾರ. ತಿಳಿದೈತೇನ್ರಿ ಮಾತಿವು? ಅರ್ಥ ಆಗ್ತದೇನ ಏನಾರ? ದೃಕ್ ದೃಶ್ಯ ಆಗ್ತದ. ಅಲ್ಲಿ ಐತಿ ನೋಡ್ರಿ, ಬಿಡಿಸ್ಕೊಳ್ಳೋದು ಒಳಗೈತಿ, ಬಿಡಿಸ್ಕೊಳ್ಳೋದು ಗಂಟ. Never look for that Atma because the seeker is sought itself. When the mind doesn't report a duality anymore, ಯಾವಾಗ ಮನಸ್ಸು ದ್ವೈತವನ್ನ ತೋರಿಸೋದನ್ನ ನಿಲ್ಲಿಸ್ತದ, ಬಿಕಾಸ್ ಆಫ್ ದ ನಾಲೆಜ್, ಅಂದ್ರೆ ಜ್ಞಾನದಿಂದ ಮಾತ್ರ ಆಗ್ತದ. ಅದೇನು ಪವಾಡ ಅಲ್ಲ. ಮತ್ತೆ ಅಥವಾ ಯಾರ ಗುರುಗಳು ಸಿದ್ಧಾರೂಢರು ತಲೆ ಮೇಲೆ ಕೈ ಇಟ್ಟಾಗತ್ತೇನ? ಅದ ಇಲ್ಲ, ಆತ್ಮಜ್ಞಾನದಿಂದ ಆಗುವಂತಹದ್ದು. ಕೈ ಮೇಲೆ ತಲೆ ಇಡೋದನ್ನ, ತಲೆ ಮೇಲೆ ಕೈ ಇಡೋದಂದ್ರೆ ಏನು? ಜ್ಞಾನವನ್ನ ಕೊಡೋದು, ಆಶೀರ್ವಾದ ಮಾಡೋದ ತಲೆ ಮೇಲೆ ಕೈ ಇಡೋದು ಅರ್ಥ. ನಾವು ತಲೆ ಮೇಲೆ ಕೈ ಇಡಿಸ್ಕೊಂಡಿವಿ ನಮ್ಗೆ ಜ್ಞಾನ ಆಗತ್ತೆ? ಇಲ್ಲ, ನೀವು ವಿಚಾರ ಮಾಡೋ ಮಟಾನು ಬಗೆಹರಂಗಿಲ್ಲ. ಅದು ಅವಿಚಾರ ಕೃತೋ ಬಂಧ ವಿಚಾರೇಣ ನಿವರ್ತತೆ. ವಿಚಾರ ಮಾಡಕ್ ಹಚ್ಚಿದಾಗನ, ವಿಚಾರಕ್ಕೆ ನಿಲುಕಿದಾಗನ ಅದು ಹರಿತದ ಗಂಟು. ಅಲ್ಲಿ ಮಠ ಹರಿಯಂಗಿಲ್ಲ. Thereafter the world will not be world, but it will be the Atma with the world disguise. ಹಿಂಗ ತಿಳಿದವಂಗ ಜ್ಞಾನಿಗೆ ಜಗತ್ತು ಜಗತ್ತಾಗಿ ಉಳಿಯೋದಿಲ್ಲ. ಅಂದ್ರೆ ಏನಾಗಿ ಉಳಿತೈತಿ? ಅದು ಆತ್ಮ ಆಗಿ ಉಳಿತದ. ಆತ್ಮ ಅಂದ್ರೆ ಅದಕ್ಕೆ ಡ್ರೆಸ್ ಯಾವ್ದು ಹಾಕೊಳ್ಳೈತೆ? ಅದು ಪೋಷಾಕ. ಶರೀರ ಅಂದ್ರೆ ಈ ಶರೀರದಾಗ್ರಿ ಈ ಜಗತ್ತಿನ ಒಂದು ಪೋಷಾಕ ಹಾಕೊಂಡು ನಿಂತಂತ ಆತ್ಮವೇ ಅದು. ಜಗತ್ತಂದ್ರೆ ಏನ್ರಿ? ಜಗತ್ತಂದ್ರ ಆತ್ಮ. ಪೋಷಾಕ ಯಾವುದು? ಡ್ರೆಸ್ ಯಾವುದು? ಜಗತ್ತಿನ ಡ್ರೆಸ್. ಅಲ್ಲಿ ಗಿರಿ, ನದಿ, ವನ, ಹಳ್ಳ, ಅರಣ್ಯ ಅದಾವಲ್ಲ, ಆ ಪೋಷಾಕ ಹಾಕೊಂಡು ಏನ್ ನಿಂತೈತ್ರಿ? ಅಲ್ಲೇ ಆತ್ಮ ನಿಂತದ. ಹಿಂಗ ತಿಳ್ಕೊಡ್ರಿ. ಎಷ್ಟ್ ಚಂದ ಒಳ್ಳೆರಿ, ಎಷ್ಟ್ ಚಂದ ಹೇಳ್ತಾರ ನೋಡ್ರಿ ಗೌಡಪಾದಾಚಾರ್ಯ. ಡಿಸ್ಗೈಸ್, ಮಾರು ವೇಷದಲ್ಲಿ ಅದು ಆ ವೇಷ ಹಾಕೊಂಡು ನಿಂತದ ತುರಿಯ ಅಂತ ತಿಳ್ಕೊಬೇಕಂತ. ಅಲ್ಲಿ ಏನದ ಜಗತ್ತು ಅಂದ್ರ ತುರಿಯ. ವೇಷ ಯಾವುದು? ಇದು ಗಿಡ, ಮರ, ವನ, ಅರಣ್ಯ, ನದಿ, ಹಳ್ಳ,
ಈಗ ಒಂದು ವೇಷ ಹಾಕೊಂಡು ತುರಿಯನ್ನ ನಿಂತದ ಅಂತ ತಿಳ್ಕೊಳ್ರಿ ಹೊರಗ. And the mind will not be mind, but it is Atma with a mind disguise. ಅವಾಗ ಮನಸ್ಸಾಗಿ ಉಳಿದಿಲ್ಲ. ಹಂಗಾರ ಮನಸ್ಸು ಏನಾಗಿ ಉಳಿತದ ಅಂದ್ರೆ ಅದು ತುರಿಯನಾಗಿ ಉಳಿತದ. ಅದರ ಪೋಷಾಕ ಯಾವ್ದ್ರಿ? ಡ್ರೆಸ್ ಯಾವುದು? ಮನಸ್ಸು ಅನ್ನುವಂತ ಪೋಷಾಕ ಹಾಕೊಂಡಿದೆ, ತುರಿಯನ ಅದ. ದ ಮೈಂಡ್ ಬಿಕಮ್ಸ್ ನಾನ್ ಮೈಂಡ್. ಅವಾಗ ಮನಸ್ಸು ಹೋಗಿ ಅಮನಸ್ಸಾಗ್ತದ. ತನ್ನಲ್ಲಿದ್ದಂತಹ ಕಶ್ಮಲಗಳನ್ನ ಕಳೆದಾಗ ಅದು ಅಮನಸ್ಸಾಗ್ತದ, ಅಂದ್ರೆ ಬ್ರಹ್ಮ ಆಗ್ತದ ಅಂತ. ಅಮನಸ್ಸು ಅಂದ್ರೆ ಬ್ರಹ್ಮ ಆಗ್ತದ ಅಂತ ಬರ್ಕೊಡ್ರಿ. ಅಂಡ್ ದ ಮೈಂಡ್ ಈಸ್ ಫಾಲ್ಸಿಫೈಡ್. ಅವಾಗ ಮನಸ್ಸು ಅನ್ನುವಂಥದ್ದು ನಿಷೇಧಿಸಲ್ಪಡ್ತದ, ಅಪವಾದಕ್ಕೆ ಒಳಗಾಗ್ತದ. ಅದಕ್ಕ ಅಂತಾರವ್ರು, ನಾನು ಹೋದರೆ ಹೋಗುವೆನು ಅಂದ್ರು ಕನಕದಾಸರು. ನಾನು ಹೋದರೆ ಹೋಗುವೆನು ಅಂದ್ರೆ ಏನು? ಅಹಂಕಾರ ಮಮಕಾರ ಇವು ಎರಡಲ್ಲ, ವಿಷದ ಹಲ್ಲು, ಇವು ಹೋಗ್ಬೇಕು. ಇವು ಎರಡು ಹೋದ್ವು ಅಂದ್ರೆ ಮನಸ್ಸಾಗಿ ಉಳಿಯೋದಿಲ್ಲ. ಅದ ಮಾತ ಅವ್ರು ಹೇಳ. ಮನಸ್ಸು ಅಮನಸ್ಸಾಗ್ತದ, ಮನಸ್ಸು ಆತ್ಮ ಆಗ್ತದ, ಮನಸ್ಸು ತುರಿಯ ಆಗ್ತದ. ಆತ್ಮೀಯರೇ, both the mind and the word are falsified simultaneously. In the absence of the objects, there is an absence of the thought. ಯಾವಾಗ ಅಲ್ಲಿ ಹೊರಗೆ ವಸ್ತುಗಳೇ ಇಲ್ಲ ಅಂದಾಗ ಆ ವಸ್ತುಗಳ ವೃತ್ತಿನೂ ಉಳಿಯುವುದಿಲ್ಲ ಮನಸ್ಸಿನಾಗ. In my understanding, there is no such thing called a word other than the Atma. ಅವಾಗ ನನ್ನ ವಿಚಾರ ಏನಪ್ಪಾ ಅಂತ ಜ್ಞಾನಿ ವಿಚಾರ ಇದು. ಜ್ಞಾನಿಗಳು ಹೆಂಗ್ ವಿಚಾರ ಮಾಡ್ತಾರಂತಂದ್ರ, ಈ ಜಗತ್ತು ಆತ್ಮನನ್ನ ಬಿಟ್ಟು ಹೊರತಾಗಿ ಇಲ್ಲ. ಆತ್ಮಕ್ಕ ಒಂದು ನಾಮವನ್ನ, ಒಂದು ರೂಪ ಅನ್ನುವಂತ ಒಂದು ಧರಿಸಿ ನಿಂತದ. ಇದು ಆತ್ಮನೇ, ಇದು ತುರಿಯನೇ. ಜಗತ್ತು ಅನ್ನೋದು ತುರಿಯನೇ, ಮನಸ್ಸು ಅನ್ನೋದು ಒಂದು ತುರಿಯವೇ. ಎ ಪಾಟ್ ಕ್ಯಾನ್ ಬಿ ನೆಗೆಟೆಡ್ ಬೈ 2 ಮೆಥಡ್ಸ್. ಈ ಘಟ ಇದು ಅಲ್ಲ ಅನ್ನೋದನ್ನ 2 ದಾರಿಯಿಂದ ನಾವು ಅಲ್ಗಳಾಗ ಬರ್ತದ. ಹೆಂಗ್ ಅಲ್ಗಳಾಗ ಬರ್ತದ್ರಿ? ಒಂದು ದಾರಿ, ಒನ್ ಈಸ್ ಬ್ರೇಕಿಂಗ್ ದ ಪಾಟ್. ಘಟವನ್ನು ಹೊಡಿಬೇಕದು. ಎತ್ತಿ ನೆಲಕ್ಕೆ ಹೋಗಿರಿ, ಘಟ ಹೊಡಿತೈತಿ. ಅದು ಒಂದು ದಾರಿ. ಇನ್ನೊಂದು ದಾರಿ ಏನ್ರಿ? ದ ಅದರ್ ಮೆಥಡ್ ಇಸ್ ಲುಕ್ ಅಪಾನ್ ದ ಪಾಟ್ ಕೇರ್ಫುಲಿ ಅಂಡ್ ನೋ ದಟ್ ದೇರ್ ಇಸ್ ನೋ ಪಾಟ್ ಬಟ್ ಓನ್ಲಿ ಕ್ಲೇ. ಕೈಯಾಗ ಹಿಡ್ಕೊಳ್ರಿ, ಆ ಗಡಿಗಿನ ನೋಡ್ರಿ, ಆ ಗಡಿಗೆ ಎಲ್ಲೈತಿ ನೋಡ್ರಿ, ಅದೆಲ್ಲ ಮಣ್ಣ ಐತಿ ಅಂತ ತಿಳ್ಕೊಡ್ರಿ. ಗಡಿಗೆ ಎಲ್ಲೈತಿ ಹೇಳ್ರಿ ಅನ್ಬೋದು. ಹೊಡ್ಯಾಕ ಹೋಗ್ಬೇಡ್ರಿ. ಹೊಡಿಯೋದು ಒಂದು ದಾರಿ ಬೇರೆ ಅದ, ಅದು ಮೂರ್ಖತನ ಅದ. ಈಗ ಹೊಡ್ಯಾಕ ಹೋಗ್ಬೇಡ್ರಿ, ಕೈಯಾಗ ಗಡಿಗೆ ಹಿಡೀರಿ. ನಿಮ್ಮ ಗಡಿಗೆ ಎಲ್ಲೈತ ನೋಡ್ರಿ, ಎಲ್ಲಿ ಹಿಡಿತೀರಿ ಅಲ್ಲಿ ಮಣ್ಣ ಅದ, ಗಡಿಗೆ ಎಲ್ಲದ ಹೇಳ್ರಿ. ತಳಗ್ ಹಿಡೀರಿ, ಗಡಿಗೆ ಮಣ್ಣ ಐತಿ. ನಡಕ್ ಹಿಡೀರಿ, ಹೊಟ್ಟೆ ಡುಂಬಿದ್ದಲ್ಲೇ ಅದು ಮಣ್ಣ ಐತಿ. ಕಂಠಕ್ಕೆ ಹಿಡೀರಿ, ಅಲ್ಲಿ ಮಣ್ಣ ಐತಿ. ಮತ್ತೆ ಗಡಿಗೆ ಏನಾಗ್ತಿರಲ್ಲ, ಎಲ್ಲೈತಿ ಗಡಿಗೆ? ಎಲ್ಲದರಿ ಗಡಿಗೆ? ನಿಮ್ಮ ಮನಸ್ಸಿನಾಗದ, ಬ್ರಹ್ಮದೊಳಗದ ಗಡಿಗೆ. ಅಲ್ಲಿ ಏನದ? ಮಣ್ಣ ಅದ. ತಿಳಿತೈತೇನು? ಉದಾಹರಣೆ ಯಾಕೆ ಕೇಳಾಗತ್ತೇನಂದ್ರೆ, ಇವು ಯಾರಿಗೂ ತಿಳಿಯಂಗಿಲ್ಲ. ಇವು ಬಿಡಿಸಿ ಗಡಿಗೆ ಅನ್ನೋದೇ ಸಿದ್ಧ ಆಗ್ಲಿಲ್ಲಪ್ಪ. ಗಡಿಗೆ ಅನ್ನೋದ ಸಿದ್ಧ ಆಗೋದಿಲ್ಲ. ವಿಚಾರ ಮಾಡ್ರಿ, ಎಲ್ಲಿ ನೋಡ್ತೀರ ಅಲ್ಲಿ ಮಣ್ಣ ಅದ. ಹಂಗ ಜಗತ್ತ ಸೃಷ್ಟಿ, ಜಗತ್ತು ಸಿದ್ಧಿ ಆಗೋದಿಲ್ಲ. ಎಲ್ಲಿ ನೋಡ್ತೀರ ಅಲ್ಲಿ ಆತ್ಮನ ಇದೆ. ಹೋಲ್ಡಿಂಗ್ ದ ಪಾಟ್ ಅಂಡ್ ಪ್ರೊಕ್ಲೇಮಿಂಗ್ ದಟ್ ದೇರ್ ಇಸ್ ನೋ ಪಾಟ್ ಇನ್ ದಿ ಇಸ್ ದ ವಿಸ್ಡಮ್. ಕೈಯಾಗ ಗಡಿಗೆ ಹಿಡ್ಕೊಂಡು ಗಡಿಗೆ ಎಲ್ಲೈತಿ ಹೇಳು ಅನ್ನೋದು ಇದು ಶಾಣೆತನ. ಗಡಿಗೆ ಹೊಡೆಯುವುದು ಶಾಣೆತನ ಅಲ್ಲ. ಆ ಗಡಿಗೆಯನ್ನು ಒಡೆದು ಅದನ್ನ ನಾಶ ಮಾಡಿ ಗಡಿಗೆ ಇಲ್ಲ ಅನ್ನೋದು ಶಾಣೆತನ ಅಲ್ಲ. ಕೈಯಾಗ ಗಡಿಗೆ ಹಿಡ್ಕೊಂಡು ಎಲ್ಲೈತಿ ಗಡಿಗೆ ವಿಚಾರ ಮಾಡೋದು ಶಾಣೆತನ ಅಂತಾರ. ಈ ಎರಡರಾಗ 2ನೇ ಪದ್ಧತಿ ಅನುಸರಿಸ್ರಿ ಅಂತಾರ ಅವರು. ಗಡಿಗೆಯನ್ನು ಹೊಡ್ಯಾಕ ಹೋಗ್ಬೇಡ್ರಿ, ಜಗತ್ತನ್ನ ನಾಶ ಮಾಡಕ್ ಹೋಗ್ಬೇಡ್ರಿ. ಜಗತ್ತನ್ನ ನಾಶ ಮಾಡಕ್ ಹೊಂಟ್ರಿ ಅಂದ್ರೆ ನಿಮ್ ಮನಸ್ಸು ನಾಶ ಆಗಿ ಹೋಗ್ತದ. ಮನೋನಾಶ ಅಂತಾರ. ಮನೋನಾಶ ಆದ್ರೆ ಬಾಳ ಮಂದಿ ಇದಕ್ಕ ಮನೋನಾಶ ಅಂತಾರ. ಇದನ್ನ ತಪ್ಪು ತಿಳ್ಕೊಂಡಾರ, ಮನಸ್ಸನ್ನ ಇಲ್ದಂಗ್ ಮಾಡ್ಕೋಬೇಕು ಅಂತಾರ. ಹಂಗಲ್ಲ. ಮನಸ್ಸಿಗೆ ಸತ್ಯತ್ವ ಬುದ್ಧಿಯನ್ನ ಕೊಡದ ಇರುವುದ ಅದನ್ನ ಮನೋನಾಶ. ಇದನ್ನ ಈಗ ಬಿಚ್ಚಿ ಹೇಳಕಂತಂದ್ರೆ ಪರಂಪರೆ ಒಳಗೆ ಬಂದ್ರೆ ಹೇಳ್ತಾರ. ಪರಂಪರೆ ಇದ್ದವರಿಗೆ ಮನೋನಾಶ ಅಂತ ಹೇಳ್ಕೊಂತ ಹೋಗ್ಬಿಡ್ತಾರೆ. ಸಂಜೆ ಮಠ ಶಾಸ್ತ್ರ ಹೇಳಿದ್ರು ಮನೋನಾಶ ಆಗ್ಬೇಕು, ಮನೋನಾಶ ಆಗ್ಬೇಕು. ಮನಸ್ಸು ನಾಶ ಮಾಡಕ್ ಹೋಗ್ಬೇಡ್ರಿ, ಶಾಣೆತನದಿಂದ ವರ್ತಿಸ್ರಿ, ವಿಚಾರ ಮಾಡ್ರಿ, ಗಡಿಗೆ ಕೈ ಹಿಡ್ಕೊಡ್ರಿ. ಎಲ್ಲದ ನಿಮ್ ಗಡಿಗೆ ವಿಚಾರ ಮಾಡ್ರಿ. ಎಲ್ಲಿ ಮುಟ್ತೀರಿ ಅಲ್ಲಿ ಮಣ್ಣದ. ಬಾ there is nothing but clay alone and only the name pot is used for a particular form for a transaction. ಮತ್ ಗಡಿಗೆ ಅಂತ ಎದಕ್ಕೆ ಉಪಯೋಗ ಮಾಡಾಕತ್ತೀರಿ ಅಂದ್ರೆ
ಆ ಮಣ್ಣಿನ ಆ ಆಕಾರಕ್ಕೆ ಗಡಿಗೆ ಅಂತ ಹೆಸರು ಇಟ್ಟು ಗಡಿಗೆ ತಗೊಂಡು ಹೋಗು ಅಂತ ವ್ಯವಹಾರಕ್ಕೆ ಉಪಯೋಗ ಮಾಡಕತ್ತೇವೆ. ವ್ಯವಹಾರ ಮಾಡಬೇಡ ಅಂತ ಹೇಳಿಲ್ಲ ಯಾರು. Similarly, Vedanti and looking at the word loudly proclaims that there is no word. ಅದೇ ರೀತಿ ಒಬ್ಬ ವೇದಾಂತಿ ಜ್ಞಾನಿ ಏನಂತಾನ, ಈ ಜಗತ್ತಿನ ಕಡೆ ನೋಡ್ಕೊಂತಾನ ಏನಂತಾನವ, ಜಗತ್ತು ಇಲ್ಲ ಅನ್ನುವಂತ ಧೈರ್ಯ ಮಾಡ್ಯಾನ ನೋಡ್ರಿ ಅವ. ಅಬ್ಬಾ, ಜಗತ್ತು ನೋಡಕತ್ತಾನ, ಜಗತ್ತು ಇಲ್ಲ ಅನ್ನಕತ್ತಾನ. ಈ ಛಾತಿ ಐತಿ ಜ್ಞಾನಿಗೆ, ವೇದಾಂತಿಗೆ. ಅವನದೇನರ ಹೃದಯ ಬಲ್ಲವ್ರಿಗೆ ಬಲ್ಲವರು, ಉಳಿದವರೆಲ್ಲ ಅವನು ಹೃದಯ ಬಲ್ಲವ್ರಲ್ಲ ಅಂತ ಅರ್ಥ. ಇಟ್ ಈಸ್ ಓನ್ಲಿ ಆತ್ಮ ವಿತ್ ಡಿಫರೆಂಟ್ ನೇಮ್ಸ್ ಅಂಡ್ ಫಾರ್ಮ್ಸ್. ಜಗತ್ ಅಂದ್ರೆ ಏನ್ರಿ, ಮನಸ್ಸು ಅಂದ್ರೆ ಏನ್ರಿ, ಅದು ತುರಿಯನೇ. ಅದಕ್ಕೆ ಬೇರೆ ಬೇರೆ ನಾಮರೂಪವನ್ನು ಸೇರಿಸಿ ಜಗತ್ತಂದೇವಿ, ಇನ್ನೊಂದು ನಾಮರೂಪ ಸೇರಿಸಿ ಅದಕ್ಕೆ ಮನಸ್ಸಂದೇವಿ. ಜಸ್ಟ್ ಬಿಕಾಸ್ ದೇರ್ ಆರ್ ಮೆನಿ ನೇಮ್ಸ್ ದೇರ್ ಇಸ್ ನಾಟ್ ಮೆನಿ ಥಿಂಗ್ಸ್. ಬಹಳ ಹೆಸರು ಅದಾವಂದ್ರೆ ವಸ್ತುಗಳು ಬಹಳ ಅದಾವೇನು? ಇಲ್ಲ. ಒಂದೇ ವಸ್ತು ಅದ, ಅನೇಕ ನಾಮರೂಪಗಳು. ಒಂದೇ ಬಂಗಾರದ ಅನೇಕ ಆಭರಣಗಳಾಗ್ಯಾವ. ಚೈನ್ ಆಗೈತಿ, ರಿಂಗ್ ಆಗೈತಿ, ಸರ ಆಗೈತಿ, ನೆಕ್ಲೆಸ್ ಆಗೈತಿ, ಕೈಯಾಗಿನ ಬಳಿ ಆಗೈತಿ. ಅದು ಒಂದೇ ಬಂಗಾರ. ದೇರ್ ಇಸ್ ನೋ ಮೈಂಡ್ ಆರ್ ವರ್ಡ್ ಬಟ್ ದೇರ್ ಇಸ್ ಓನ್ಲಿ ಒನ್ ಆತ್ಮ. ಅಂದ್ರ ಆ ಜಗತ್ ಅನ್ನೋದು ಇಲ್ಲ, ಮನಸ್ಸು ಅನ್ನೋದು ಇಲ್ಲ. ಹಂಗಾರೆ ಏನೈತಿ? ಆತ್ಮ ಒಂದ ಅದ. ಯಾರಿಗೆ ಪಟಾಯಿಸ್ತು ಅವ್ರಿಗೆ ಪಟಾಯಿಸ್ತು, ಯಾರಿಗೆ ಪಟಾಯಿಸ್ಲಿಲ್ಲ ಇನ್ನೊಮ್ಮೆ ಅಭ್ಯಾಸ ಮಾಡ್ರಿ. ಇದು ಯೂಟ್ಯೂಬ್ನ ಹಾಕೊಂಡು ನೋಡ್ರಿ, ಒಳ್ಳೆ ನೋಡ್ರಿ. ನೀವು ಇವತ್ತಿನ ಯೂಟ್ಯೂಬ್ನ ವಿಚಾರ ಮಾಡ್ರಿ. ದಾಟಿದ್ರೆ ಇವತ್ತ ದಾಟಬೇಕು, ನಾಳೆ ಆದ್ರೆ ಆಗುದಿಲ್ಲ. ಅದನ್ನು ಹೇಳ್ತೇನೆ ನಿಮಗೆ. 2-3 ದಿವಸದ ಕ್ಲಾಸ್ ಇನ್ನೊಮ್ಮೆ ಬಿಟ್ಟು ಕೇಳ್ರಿ. ಒಂದು, ಈ ವಿಷಯವನ್ನ ನಿಧಿಧ್ಯಾಸನ ಮನನ ಮಾಡ್ರಿ, ಗಟ್ಟಿ ಮಾಡ್ರಿ ವಿಷಯವನ್ನ. ಬಹಳ ಮಂದಿ, ದೊಡ್ಡ ಮಂದಿ ತಪ್ಪು ಮಾಡಲಿಲ್ಲ. ಮನೋನಾಶ, ಮನೋನಾಶ ಮಾಡಕ್ ಹೋಗಿ ಹುಚ್ಚರಾಗ್ಯಾರ್ರಿ. ಒಂದ ಮಾತ್ರ ಹೇಳ್ತೀನಿ ಕೇಳ್ರಿ, ಮನೋನಾಶ ಮಾಡಕ್ ಹೋಗ್ಬೇಡ್ರಿ, ಬಿಟ್ಬಿಡ್ರಿ. ಅದ್ರಾಗ ಹವಾ ತುಂಬುದು ಬಿಟ್ಬಿಡ್ರಿ ಅಂತ ಹೇಳ್ತಾರ. ಯಾರು ಹೇಳ್ತಾರ್ರಿ ಈ ಮಾತನ್ನ? ಪರಂಪರೆ ಒಳಗೆ ಐತಿ ನೋಡ್ರಿ ಇದು. ಯಾವ ಪರಂಪರೆ? ಸದಾಶಿವ ಸಮಾರಂಭ, ಭಗವಂತನ ಅವತರಿಸಿ ಬಂದ ಪರಂಪರೆ ಒಳಗೆ ಹೇಳ್ಕೊಟ್ಟಂತ ವಿದ್ಯೆ ಎಲ್ಲೈತಿ? ಇದು ಪರಂಪರೆ ಒಳಗೆ ಐತ್ರಿ. ಅದಕ್ಕೆ ಪರಂಪರೆಗೆ ಗೌರವ ಕೊಡ್ತೀವಿ ನಾವು. ಸಿದ್ಧಾರೂಢರ ಪರಂಪರೆ, ಶಂಕರಾಚಾರ್ಯರ ಪರಂಪರೆ, ಚಿನ್ಮಯ ಮಿಷನ್ ಪರಂಪರೆ, ಆರ್ಷ ವಿದ್ಯಾಪೀಠದ ಪರಂಪರೆ, ಇಂಥ ಪರಂಪರೆ ಒಳಗೆ ಬರ್ಬೇಕು ನಾವು. ಅಂದಾಗ ಇವೆಲ್ಲ ಒಳಗಿನ ರಹಸ್ಯಗಳು ಸಿಗ್ತಾವ. ಇಲ್ಲಾಂದ್ರೆ ನಮ್ಮ ಏನು ಶಬ್ದಾರ್ಥ ಮಾಡ್ಕೊಂಡು ಹೋದ್ರೆ ಎಲ್ಲೇ ಹೋಗ್ತೀವಿ. ಮನೋನಾಶ ಮಾಡಕ್ ಹೋಗೋರ ಬಾಳ ಮಂದಿ ಅದಾರ, ಗಡಿಗೆ ಒಡೆಯವರ ಬಾಳ ಮಂದಿ ಅದಾರ್ರಿ. ಗಡಿಗೆ ಇಲ್ದಂಗ್ ಮಾಡ್ಕೋಬೇಕಂದ್ರೆ ಗಡಿಗೆ ಒಡೆಯವರ ಬಾಳ ಮಂದಿ ಅದಾರ. ಶ್ಲೋಕ ಕಾರಿಕೆ 33. ಅಲ್ರಿ, ಈಗ ಪ್ರಶ್ನೆ ಹಾಕ್ತಾರ ನೋಡ್ರಿ. ಆ ದ್ವೈತವು ಅಸತ್ ಆದ್ರೆ ಹುಟ್ಟಿಲ್ಲದ ತನ್ನ ಆತ್ಮನನ್ನು ಯಾತರಿಂದ ನಾವು ತಿಳಿಯಬೇಕು, ಯಾವ ಸಾಧನದಿಂದ ತಿಳಿಯಬೇಕು ಅಂತ ಕೇಳ್ತಾರ. ಸಾಧನೆ ಯಾವುದು? ಮುಂದಿನ ಕಾರಿಕೆಗೆ ಇದು ಪ್ರಶ್ನೆ. ಅಕಲ್ಪಂ ಅಜಂ ಜ್ಞಾನಂ ಜ್ಞೇಯ ಭಿನ್ನಂ ಪ್ರಚಕ್ಷತೆ, ಬ್ರಹ್ಮ ಜ್ಞೇಯಂ ಅಜಂ ನಿತ್ಯಂ ಅಜೇನಾಜಂ ವಿಬುಧ್ಯತೆ. ಶಬ್ದಾರ್ಥ ಹೇಳ್ತೀನಿ ನೋಡ್ರಿ. 33ನೇ ಕಾರಿಕೆದ್ದು ಶಬ್ದಾರ್ಥ. ಅಜಂ ನಿತ್ಯಂ, ಯಾವುದು ಹುಟ್ಟು ಇಲ್ಲ, ಅದು ನಾಶರಹಿತವಾಗಿದೆ, ಅದು ಅಮರವಾಗಿದೆ, ನಿತ್ಯವಾಗಿದೆ. ಯಾವುದು ಹುಟ್ಟಿಲ್ಲ ಅದು ನಿತ್ಯವಾಗಿದೆ. ಅಜಂ ನಿತ್ಯಂ. ಬ್ರಹ್ಮಜ್ಞೇಯಂ, ಆ ಒಂದು ಆತ್ಮನಿಗೆ ಯಾವುದು ಹುಟ್ಟು ಮತ್ತು ಹುಟ್ಟಿಲ್ಲದದನೋ ಮತ್ತು ನಿತ್ಯವಾಗಿದೆಯೋ ಆ ಆತ್ಮನಿಗೆ ಬ್ರಹ್ಮವು ಜ್ಞಾನಕ್ಕೆ ವಿಷಯವಾಗಿದೆ ಅಂದ್ರ ಪ್ರಚಕ್ಷತೆ.
ದ ವೈಸ್ ಡಿಕ್ಲೇರ್ ದ್ಯಾಟ್ ಜ್ಞಾನಿಗಳು ಇದರ ಅರ್ಥ ಹಿಂಗ್ ಮಾಡ್ಯಾರಲ್ಲ, ಜ್ಞೇಯ ಭಿನ್ನಂ, ದ ಸೆಲ್ಫ್ ಈಸ್ ನಾಟ್ ಡಿಫರೆಂಟ್ ಫ್ರಾಮ್ ಆಬ್ಜೆಕ್ಟ್ ಆಫ್ ನಾಲೆಜ್, ದಟ್ ಈಸ್ ಬ್ರಹ್ಮನ್. ಅಂದ್ರ ಆ ತುರಿಯನು ಅವನು ಜ್ಞಾನಕ್ಕ ವಿಷಯ ಆಗಿಲ್ಲ ಅಂತ ಅರ್ಥ. ಆದ್ದರಿಂದ ಅಜಂ ಜ್ಞಾನಂ, ಯಾವುದು ಹುಟ್ಟಿಲ್ಲದೆ ಜ್ಞಾನ ಅಂದ್ರೆ ಅರಿವು ಇದೆಯೋ, ಹುಟ್ಟಿಲ್ಲದ ಅರಿವು ಏನಿದೆಯೋ ಅದು ಅಕಲ್ಪಕಂ, ಅದು ಅಕಲ್ಪ ಅಂತಂದ್ರೆ ಅದು ಭಾಗಗಳಿಂದ ಕೂಡಿಲ್ಲ, ಅದು ಏಕ ಏವ ಅದ್ವಿತೀಯದ ಒಂದೇ ವಸ್ತು ಅದ, ಸ್ವಗತ ಸಜಾತಿ ವಿಜಾತಿಯ ಭೇದರಹಿತವಾದದ್ದದ. ಆದ್ದರಿಂದ ವಿಬುದ್ಧತೆ ಅಜಂ, ಅದನ್ನ ಜ್ಞಾನಿಗಳು ಹೆಂಗ್ ತಿಳ್ಕೊತಾರ ಅಂದ್ರ ಅದು ಹುಟ್ಟಿಲ್ಲದ ಆತ್ಮ ಅಂತ ತಿಳಿತಾರೆ. ಅಜೇನ ಬೈ ದ ಅನ್ಬೋರ್ನ್ ಸೆಲ್ಫ್, ಅದರಿಂದ ಯಾವ್ದನ್ನ ತಿಳ್ಕೊಬೇಕ್ರಿ ಅಂದ್ರೆ ಅದರಿಂದ ಅದನ್ನ ತಿಳ್ಕೊಬೇಕಾಗೈತಿ ಅಂತ ಅರ್ಥ. ಆತ್ಮನನ್ನ ಆತ್ಮನಿಂದ ತಿಳ್ಕೊಬೇಕಾಗ್ಯದ, ಆತ್ಮನಿಂದ ಮತ್ತೊಂದರಿಂದ ತಿಳ್ಕೊಳ್ಳೋದಾಗಂಗಿಲ್ಲ. ಅದ ಸಮಸ್ಯೆ ಆಗ್ಯದ. ನಾವು ಇಡೀ ಜಗತ್ತನ್ನ ಆತ್ಮನಿಂದ ತಿಳಿಯಾಗತ್ತೀವಿ. ಆತ್ಮನನ್ನ ತಿಳಿಯೋದು ಎದ್ರಿಂದ್ರಿ? ಇಡೀ ಜಗತ್ತಿನಿಂದ ನಮ್ಮ ಆತ್ಮ ದೃಕ್ಕಾಗ್ಯಾನ, ಜಗತ್ತು ದೃಶ್ಯ ಆಗ್ಯದ. ದೃಕ್ಕ ಆದಂತ ಆತ್ಮನಿಂದ ನಾವು ಜಗತ್ತನ್ನು ತಿಳಿಯಾಗತ್ತೇವೆ. ಇದು ನಮಗೆ ರೂಢ ಆಗೈತಿ, ಇದು ಫಲವ್ಯಾಪ್ತಿ ಅದ. ಈಗ ಆತ್ಮನನ್ನ ತಿಳಿಯೋದು ಹೆಂಗ್ರಿ? ಅದೇವನು ಆತ್ಮನಿಂದ ತಿಳಿಬೇಕಂದ್ರೆ ಆತ್ಮನಿಂದ ತಿಳಿಬೇಕಾಗ್ಯದ. ಅಲ್ಲಿ ಫಲವ್ಯಾಪ್ತಿ ಕೆಲಸ ಮಾಡೋದಲ್ಲ, ವೃತ್ತಿ ವ್ಯಾಪ್ತಿ ಬೇಕ. ಅಬ್ಬ ಎಷ್ಟ್ ಚಂದ ತಗೊಂಬಂದ್ರ ನೋಡಿ ಪ್ರಶ್ನೆ. ಎಲ್ರಿ ಎಲ್ಲಾ ಜಗತ್ತಿನ ತಿಳಿಯುವಂತ ಆತ್ಮನನ್ನ ತಿಳಿಯೋದು ಹೆಂಗ್ರಿ ಅಂತ ಕೇಳ ಬೃಹದಾರಣ್ಯಕ ಉಪನಿಷತ್ ಏನ್ ಹೇಳ್ತದಂದ್ರ ವಿಜ್ಞಾತಾರಮರೆ ಕೇನ ವಿಜಾನೀಯಾತ್ ಅಂತ ಉಪನಿಷತ್. ಎಲ್ಲವನ್ನ ತಿಳಿಯುವವರು ಯಾರು ಇಲ್ಲ ಅಂತ ಹೇಳ್ತೇನೆ. ಇಲ್ಲೇನದ, ಎಲ್ಲವನ್ನ ಅರಿಯುವವನ್ನ ಯಾರು ತಿಳಿಯಬೇಕು? ಅವ ತಾನ ತಿಳಿಬೇಕು. ಇಲ್ಲಿ ಹೇಳ್ತಾರ ನೋಡ್ರಿ, ಮಗಟಲ್ಲೇನ್ರಿ ಮಾತ, ವಿಚಾರ ಮಾಡ್ರಿ ಆತ್ಮೀಯರೇ. ಬಹಳ ಕಠಿಣ ಶ್ಲೋಕಗಳದಾವ ಇವು. ಜ್ಞಾನವು ಅಕಲ್ಪವು ಅಜವು ಜ್ಞೇಯ ಭಿನ್ನವು ಎಂದು ಹೇಳುತ್ತಾರೆ. ಆ ಬ್ರಹ್ಮ ಜ್ಞೇಯವು ನಿತ್ಯವು ಅಜವು, ಅಜದಿಂದ ಅಜವು ಅರಿತುಕೊಳ್ಳುತ್ತದೆ. ಅಜ ಅಂದ್ರ ಅದೇ ಬ್ರಹ್ಮ, ಅಜದಿಂದ ಅಜವು ಅಂದ್ರ ಆ ಬ್ರಹ್ಮದಿಂದ ಬ್ರಹ್ಮನನ್ನು ಅರಿತುಕೊಳ್ಳುತ್ತದೆ ಅಂದ್ರೆ ಹೆಂಗ? ವೃತ್ತಿ ವ್ಯಾಪ್ತಿಯಿಂದ ತಿಳಿದುಕೊಳ್ಳುತ್ತದೆ, ಫಲವ್ಯಾಪ್ತಿಯಿಂದ ಅಲ್ಲ, ಚಿದಾಭಾಸದಿಂದ ಅರಿಯುವುದಲ್ಲ. ಇದು ಆತ್ಮನೇ ಆತ್ಮನನ್ನಾಗಿ ತಿಳ್ಕೋಬೇಕು. ಅಂತ ಒಂದು ವಿಚಿತ್ರವಾದಂತ ಕಠಿಣ ಪರಿಸ್ಥಿತಿ. ಇಲ್ಲೇ ಹೇಳೋರ್ಗೆ ಕಷ್ಟ, ತಿಳಿಯೋರ್ಗೂ ಕಷ್ಟ. ಆದ್ರೆ ಒಮ್ಮೆ ತಿಳಿಯುತ್ತಂದ್ರೆ ಪಾಲ ಕಷ್ಟದ, ಆದ್ರೆ ಅಸಾಧ್ಯ ಇಲ್ಲ, ಕಷ್ಟ ಸಾಧ್ಯ ಅದ. ಇಲ್ಲಿವೆ ಫಲವ್ಯಾಪ್ತಿ ವೃತ್ತಿ ವ್ಯಾಪ್ತಿ ಅನ್ನೋದು ತಿಳ್ಕೊಳ್ಳೋದು ಕಷ್ಟ ಸಾಧ್ಯದ, ಆದ್ರೆ ಅಸಾಧ್ಯ ಏನಿಲ್ಲ. ಅನದರ್ ವೆರಿ ಪ್ರಫೌಂಡ್ ಅಂಡ್ ಟೆಕ್ನಿಕಲ್ ಕಾನ್ಸೆಪ್ಟ್, ಬಹಳ ಆಳವಾದ ಗಂಭೀರವಾದಂತಹ ಗೂಢಾರ್ಥವುಳ್ಳಂತಹ ಕಾರಿಕೆ ಇದು ಅಂತಾರ ಗೌಡಪಾದಾಚಾರ್ಯ. is presented in this verse, page number 184. ಯಾರಿಗೆ ಬುಕ್ ಐತೆ ಅವ್ರ ಕಡೆ. Because of the complexity in the construction of the verse, only its essence will be given. ಬಹಳ ಕಠಿಣವಾದಂತಹ ಇದು ಒಂದು ಶ್ಲೋಕದ ಕಾರಿಕೆ ಅದ. ಆದ್ದರಿಂದ ಇಲ್ಲೇ ಕಾರಿಕೆಗೆ ನಾವು ಓನ್ಲಿ ದ ಎಸೆನ್ಸ್ ವಿಲ್ ಬಿ ಗಿವನ್, ಇದರ ಸಾಮಾನ್ಯ ಅರ್ಥವನ್ನು ಹೇಳ್ತೀನಿ ಅಂತಾರೆ ಗೌಡಪಾದಾಚಾರ್ಯ. ನಾನು ನಿಮ್ಗೆ ಎರಡು ಹೇಳ್ಬಿಟ್ಟೆ, ಸಾಮಾನ್ಯನು ಹೇಳಿದೆ, ವಿಶೇಷ ಅರ್ಥನೂ ಹೇಳಿಬಿಟ್ಟೆ. ನೋಡ್ರಿ ಅವ್ರೇನ್ ಹೇಳ್ತಾರೆ ಕೇಳ್ರಿ. ವಿ ಹ್ಯಾವ್ ಸೆಡ್ ದಟ್ ದ ಮೈಂಡ್ ಅಂಡ್ ದ ವರ್ಲ್ಡ್ ಆರ್ ಇಂಟರ್ಡಿಪೆಂಡೆಂಟ್. ನಾವೇನ್ ಹೇಳಿವ್ರಿ? ಮನಸ್ಸು ಮತ್ತು ಜಗತ್ತು ಎರಡೂ ಪರಸ್ಪರ ಸಂಬಂಧ ಉಳ್ಳದ್ದು ಅದಾವ, ಪರಸ್ಪರ ಆಶ್ರಯ ಉಳ್ಳವ ಅದಾವ. ಅಂದ್ರೆ ಏನಂತಾರೆ? ಎಂತ ಆಶ್ರಯ ಅಂತಾರೆ ಇದಕ್ಕ? ಅನ್ಯೋನ್ಯ ಆಶ್ರಯ ಅಂತ. ಮನಸ್ಸು ಜಗತ್ತಿನ ಮ್ಯಾಗ ಅವಲಂಬಿತದ, ಜಗತ್ತು ಮನಸ್ಸಿನ ಮ್ಯಾಗ ಅವಲಂಬಿತದ. ಎರಡೂ ಅವಲಂಬಿತದಾವು, ಎರಡೂ ಆ ತುರಿಯನ ಮ್ಯಾಗ ಅವಲಂಬಿತದಾವು. ದ ಮೈಂಡ್ ಅಂಡ್ ದ ವರ್ಡ್ ಆರ್ ಮಿಥ್ಯಾ. ಅದ್ರಾಗ ಮನಸ್ಸು ಮತ್ತು ಜಗತ್ತು ಎರಡು ಮಿಥ್ಯಾ ಅದಾವ. ಆತ್ಮ ಒಂದ ಸತ್ಯದ, ತುರಿಯ ಒಬ್ಬನ ಸತ್ಯದಾನ, ವಿಚ್ ಈಸ್ ದ ಅಧಿಷ್ಠಾನಂ ಆಫ್ ದ ಬೋತ್. ಆ ಜಗತ್ತಿಗೂ ಆ ಮನುಷ್ಯಗೂ ಅಧಿಷ್ಠಾನ ಆಗಿದ್ದ ಏನದ? ಅದು ತುರಿಯನ ಸ್ವರೂಪವೇ ಇದೆ. ಇಫ್ ಆತ್ಮ ಈಸ್ ನಾಟ್ ಅನ್ ಆಬ್ಜೆಕ್ಟ್ ಆಫ್ ದ ಮೈಂಡ್,
ಆತ್ಮ ಅನ್ನೋದು ಆ ಮನಸ್ಸಿಗೆ ವಿಷಯ ಆಗುವುದಿಲ್ಲ ಅಂದ್ರೆ ಹೌ ಕ್ಯಾನ್ ಒನ್ ನೋ ದ ಆತ್ಮ? ಆ ಆತ್ಮ ನನ್ನ ಮನಸ್ಸಿನಿಂದ ತಿಳಿಯಕ್ ಹೆಂಗ್ ಬರ್ತದ್ರಿ? ಆ ಮನಸ್ಸಿಗೆ ವಿಷಯನಾಗುದಿಲ್ಲ ಅದು ಆತ್ಮ. ಆ ಮನಸ್ಸಿಗೂ ದೃಕ್ ಆಗೈತದು. ಯಾವುದು ಆತ್ಮ? ಅದು ದೃಶ್ಯ ಹೇಗಿಲ್ಲ. ಹಂಗಾರೆ ಆ ಆತ್ಮ ನನ್ನ ಮನಸ್ಸು ಹೆಂಗ್ ಗುರ್ತಿಸ್ಬೇಕ್ರಿ? ವಿತ್ ದ ಮೈಂಡ್ ಅಲೋನ್ ವಿ ಆರ್ ಗ್ಯಾದರಿಂಗ್ ಆಲ್ ಟೈಪ್ ಆಫ್ ನಾಲೆಜ್. ಮನಸ್ಸು ಬಿಟ್ರೆ ನಮಗೆ ತಿಳ್ಕೊಳಕ್ ಬೇರೆ ಸಾಧನನೇ ಇಲ್ಲ. ಹಂಗಾರೆ ಮನಸ್ಸು ಏನಾಗ್ಬೇಕೀಗ? ಬ್ರಹ್ಮ ಆಗ್ಬೇಕು. ಈ ಬೋತ್ ಮೈಂಡ್ ಅಂಡ್ ದ ವರ್ಲ್ಡ್ ಆರ್ ನೆಗೆಟೆಡ್ ಆಸ್ ಮಿಥ್ಯಾ. ಜಗತ್ತು ಮತ್ತು ಮನಸ್ಸನ್ನ ಎರಡು ಮಿಥ್ಯಾ ಅಂತ ನೀವು ಪರಿಗಣಿಸಿದ್ರಿ ಅಂದ್ರೆ ಹೌ ಕ್ಯಾನ್ ಒನ್ ನೋ ದಿ ಆತ್ಮ? ಆತ್ಮನ ನೋಡಕ್ ಬೇರೆ ಸಾಧನ ನಮ್ಮಲ್ಲಿ ಯಾವ್ದು ಉಳಿತ್ರಿ? ಸಾಧನ ಇರುವುದು ಒಂದು, ಅದೇ ಮನಸ್ಸು. ಅದನ್ನು ನೀವು ಮಿಥ್ಯಾದಾಗ ಒಗದ್ ಬಿಟ್ರಿ. ಮತ್ತೆ ಎದರಿಂದ ಅಳಿಬೇಕೀಗ? ಫಾರ್ ದ್ಯಾಟ್ ಗೌಡಪಾದ ಸೇಸ್ ಆತ್ಮ ಇಸ್ ನೆವರ್ ರೆಕಗ್ನೈಸ್ಡ್ ಆಸ್ ಅನ್ ಆಬ್ಜೆಕ್ಟ್ ವಿತ್ ದ ಹೆಲ್ಪ್ ಆಫ್ ದಿ ಮೈಂಡ್. ಆದ್ದರಿಂದ ಗೌಡಪಾದಾಚಾರ್ಯರು ಹೇಳ್ತಾರೆ ಆ ಆತ್ಮ ಮನಸ್ಸಿಗೆ ಯಾವಾಗಲೂ ವಿಷಯ ಆಗಿಲ್ಲ. ಯಾಕ? ಆ ಮನಸ್ಸು ಆತ್ಮನಿಗೆ ವಿಷಯ ಆಗ್ಯದ. ಆ ಮನಸ್ಸಿಗೆ ಆತ್ಮ ವಿಷಯ ಆಗುದಿಲ್ಲ. ಆ ತುರಿಯನಿಗೆ ಮನಸ್ಸು ವಿಷಯ ಆಗೈತಿ. ಇಫ್ ಆತ್ಮ ಈಸ್ ಅನ್ ಆಬ್ಜೆಕ್ಟ್ ಇಟ್ ವಿಲ್ ಕಮ್ ಅಂಡರ್ ಆಬ್ಜೆಕ್ಟ್ ಥಾಟ್ ಡ್ಯುಯಾಲಿಟಿ. ಒಂದ್ ವೇಳೆ ಆತ್ಮ ವಿಷಯ ಆಗಿತ್ತು ಅಂತಂದ್ರ ಅದು ಮನಸ್ಸಿಗೆ ಗೊತ್ತಾಗ್ತಿತ್ತು, ತಿಳಿಯಾಕ್ ಬರ್ತಿತ್ತು. ಅದು ಮನಸ್ಸಿಗೆ ವಿಷಯ ಆಗಿಲ್ಲ ಅದು ಆತ್ಮ. ದ ಮೈಂಡ್ ಕ್ಯಾನ್ ನೆವರ್ ನೋ ದ ಆತ್ಮ ಬೈ ಆಬ್ಜೆಕ್ಟಿಫಿಕೇಶನ್. ಆ ಮನಸ್ಸಿಗೆ ಆತ್ಮ ಗುರುತಿಸಕ್ ಬರಂಗಿಲ್ಲ, ದೃಶ್ಯವಾಗಿ ತಿಳಿಯಾಕ ಬರಂಗಿಲ್ಲ ಅದು. ಆದ್ದರಿಂದ ಅದಕ್ಕೆ ಗುರುತಿಸಕ್ ಬರಂಗಿಲ್ಲ. ಆಸ್ ಇಟ್ ಡಸ್ ಇನ್ ದ ಕೇಸ್ ಆಫ್ ಅದರ್ ಆಬ್ಜೆಕ್ಟ್ಸ್ ಇನ್ ದ ವರ್ಲ್ಡ್. ಆ ಜಗತ್ತಿನಲ್ಲಿ ಉಳಿದ ಪದಾರ್ಥ ಘಟಪಟ ಜ್ಞಾನ ಹೆಂಗಾಗ್ತದ ಹಂಗ ಆತ್ಮಜ್ಞಾನ ಆಗ್ತದೇನ್ರಿ? ಆಗುದಿಲ್ಲ. ಘಟಪಟಗಳ ಜ್ಞಾನ ಫಲವ್ಯಾಪ್ತಿಯಿಂದ ಆಗ್ತದೆ, ಆತ್ಮಜ್ಞಾನ ವೃತ್ತಿ ವ್ಯಾಪ್ತಿಯಿಂದ ಆಗ್ತದೆ. ದ ಮೈಂಡ್ ನೀಡ್ ನಾಟ್ ಆಬ್ಜೆಕ್ಟಿಫೈ ದಿ ಆತ್ಮ. ಮನಸ್ಸಿಗೆ ಆತ್ಮ ವಿಷಯ ಆಗುದಿಲ್ಲ. ಬಿಕಾಸ್ ದ ಮೈಂಡ್ ಇಟ್ ಸೆಲ್ಫ್ ಈಸ್ ಇಲ್ಯುಮಿನೇಟೆಡ್ ಬೈ ಐ ದ ಆತ್ಮ ಓನ್ಲಿ. ಆ ಮನಸ್ಸಿಗೆ ಆ ಮನಸ್ಸನ್ನ ಆತ್ಮ ಅನ್ನುವಂತ ದೃಕ್ಕಿಗೆ ಮನಸ್ಸು ವಿಷಯ ಆಗ್ಯದ. ಉಲ್ಟಾ ಐತಿಲ್ಲ. ದ ಮೈಂಡ್ ಇಟ್ ಸೆಲ್ಫ್ ಈಸ್ ನೋನ್ ಬೈ ದ ಮೈಂಡ್ ಇಟ್ ಸೆಲ್ಫ್ ಈಸ್ ನೋನ್ ಬೈ ಅಂಡ್ ಆಬ್ಜೆಕ್ಟಿಫೈಡ್ ಬೈ ಐ ದ ಆತ್ಮ. ಆತ್ಮನಿಂದ ಮನಸ್ಸು ತಿಳಿಸ್ಕೊಳ್ತದೆ, ಅರಿಯಲ್ಪಡ್ತದೆ. What is required is that once the mind and the world are negated, ಒಂದ್ಸಲ ಮನಸ್ಸು ಮತ್ತು ಜಗತ್ತನ್ನ ನೀವು ಅಲಗಳೆದ್ರಿ ಮಿಥ್ಯಾ ಅಂತಂದ್ರೆ ವಾಟ್ ಈಸ್ ಸತ್ಯಂ? ಅಲ್ಲಿ ಏನ್ ಸತ್ಯ ಆಯ್ತು? ಈಗ ತುರಿಯನ ಸತ್ಯ ಆಯ್ತು. ವಾಟ್ ಈಸ್ ಸತ್ಯಂ ಈಸ್ ವಾಟ್ ಎವರ್ ಇಸ್ ಲೆಫ್ಟ್ ಔಟ್. ಏನ್ ಉಳಿತು ಅದ ಸತ್ಯ. ಅಂದ್ರೆ ಅದೇನು? ತುರಿಯ. ವಾಟ್ ಎವರ್ ಇಸ್ ಲೆಫ್ಟ್ ಔಟ್ ಇಸ್ ಆಯ್ದ ಆತ್ಮ, ಅವನೇ ತುರಿಯ. ಹೂ ಇಸ್ ದ ವಿಟ್ನೆಸ್ ಆಫ್ ಅರೈವಲ್ ಆಫ್ ದ ಮೈಂಡ್ ಅಂಡ್ ದ ವರ್ಲ್ಡ್. ಅವ ಯಾರದಲ್ರಿ? ಅವ ಸಾಕ್ಷಿ ಅದಾನ. ತುರಿಯ ಯಾರಿಗದಾನ? ಸಾಕ್ಷಿ ಅದಾನ. ಯಾರಿಗೆ? ಈ ಜಗತ್ತು ಮತ್ತು ಮನಸ್ಸಿಗೆ ಸಾಕ್ಷಿ ಅದಾನವ. ಎಲ್ಲೇ? ಜಾಗೃತ ಪ್ರಪಂಚದಾಗ, ಇನ್ ದ ವೇಕಿಂಗ್ ಸ್ಟೇಟ್, ಅಂಡ್ ಆಲ್ಸೋ ವಿಟ್ನೆಸ್ ಆಫ್ ದಿ ಡಿಪಾರ್ಚರ್ ದ ಮೈಂಡ್, ದ ರೆಸಲ್ಯೂಷನ್ ಆಫ್ ದ ಮೈಂಡ್ ಅಂಡ್ ದ ವರ್ಲ್ಡ್ ಇನ್ ದ ಡೀಪ್ ಸ್ಲೀಪ್ ಸ್ಟೇಟ್. ಜಾಗೃತ ಅವಸ್ಥೆ ಒಳಗ, ಸ್ವಪ್ನಾವಸ್ಥೆ ಒಳಗ ಮನಸ್ಸು ಐತಿ, ಅದು ಮನಸ್ಸಿನ ವ್ಯವಹಾರವನ್ನು ತಿಳಿತೀವಿ. ಆ ಸುಷುಪ್ತಿ ಅವಸ್ಥೆಯೊಳಗ ಮನಸ್ಸಿಲ್ಲ, ಮನಸ್ಸಿನ ಅಭಾವದ ಅವಸ್ಥೆಯನ್ನು ನಾವು ಸುಷುಪ್ತಿ ಒಳಗೆ ತಿಳಿತೀವಿ. ಯಾರಿಂದ ತಿಳಿತೀವಿ? ಆ ಆತ್ಮನಿಂದ ತಿಳಿತೀವಿ. ಆ ಎರಡು ತಿಳಿಯವನ ಆತ್ಮ ಸತ್ಯ ಅದಾನ, ಅವನ ತುರಿಯ ಅದಾನ, ಅವನ ನಿಜವಾಗಿ ಸತ್ಯ ಅದಾನ. ಇಟ್ ಹ್ಯಾಸ್ ಟು ಬಿ ಕ್ಲೇಮ್ಡ್ ಆಸ್ ನಾನ್ ಆಬ್ಜೆಕ್ಟಿಫೈಡ್. ಅದು ಎಂದೂ ದೃಶ್ಯ ಆಗುವುದಿಲ್ಲ. ಅದು ಯಾವಾಗಲೂ ದೃಕ್ ಉಳಿತೈತಿ. ನೀವು ದೃಶ್ಯ ಮಾಡಿ ಅದನ್ನ ಹಿಡಿಯಾಕ ಹೋಗ್ತೀರಿ, ಅದ ಸಿಗೋದಲ್ಲಿ ನಿಮ್ಗ. ಯಾಕಂದ್ರೆ ಅದು ದೃಕ್ಕನ ಸ್ವರೂಪ ಅದ. ಹಿಡಿಯುವವನ್ನ ಯಾವ ನೋಡಕತ್ತಾನಲ್ಲ ಅವನ ಸ್ವರೂಪ ಐತವ. ದೃಕ್ಕನ ಸ್ವರೂಪ ಆತ್ಮ ಅದ ನೋಡ್ರಿ. ಒಂದ ಮಾತ್ರ ಹೇಳ್ತೀನಿ, ಐ ಆಮ್ ದ ಸತ್ಯಂ ಈಸ್ ದ ಮ್ಯಾಟರ್ ಟು ಬಿ ಕ್ಲೇಮ್ಡ್. ಹಂಗಾರ ನಾನೇ ಆ ಪರಬ್ರಹ್ಮ ವಸ್ತು ಇದ್ದೇನೆ ಅನ್ನುವಂತ ಅಪರೋಕ್ಷ ಜ್ಞಾನ. ಅಹಂ ಬ್ರಹ್ಮ ಅಸ್ಮಿ ಅನ್ನೋದ ಆಗ್ಬೇಕ ಹೊರತು ಬ್ರಹ್ಮ ಅಸ್ತಿ ಇತಿ ಜ್ಞಾನಂ ಉಪಯೋಗ ಇಲ್ಲ, ಪರೋಕ್ಷ ಜ್ಞಾನ ಉಪಯೋಗ ಇಲ್ಲ. To claim I am Satyam, the mind has to be used without the objectification of Satyam. ನಾನು ಸದ್ರೂಪನಿದ್ದೇನೆ ಅಂತ ತಿಳ್ಕೊಂಡು ಮನಸ್ಸು ಅನ್ನಬೇಕಂದ್ರ ಆ ಮನಸ್ಸನ್ನ ನೀವು ಎತ್ತಿ ಹೊರಗೆ ಒಗಿಬೇಡ್ರಿ. ಅದು ಮನಸ್ಸಿಗೆ ಆತ್ಮಕ್ಕೂ ಬೆಸಗಿ ಮಾಡ್ರಿ. I am always present before the arrival of the mind in the waking state and during departure of the mind in the deep sleep state. ಜಾಗೃತ ಅವಸ್ಥೆ ಒಳಗ ಮತ್ತು ಸ್ವಪ್ನಾವಸ್ಥೆ ಒಳಗ ಆ ಮನಸ್ಸು ಇದ್ದಿದ್ದನ್ನ ನಾನು ಅರಿತೀನಿ, ನಾನು ಸಾಕ್ಷಿಯಾಗಿದ್ದೀನಿ. ಮತ್ತೆ ಸುಷುಪ್ತಿ ಅವಸ್ಥೆಯಲ್ಲಿ ಆ ಮನಸ್ಸು ಇದ್ದಿದ್ದನ್ನು ಅರಿತೀನಿ.
ಸುಷುಪ್ತಿ ಅವಸ್ಥೆಯೊಳಗ ಮನಸ್ಸಿದ್ದನ್ನು ನಾನು ಅರಿತೇನಿ. ಸುಷುಪ್ತಿ ಅವಸ್ಥೆ ಒಳಗೆ ಅಂದಾಗ ನಾನು ಮೂರು ಕಾಲದಲ್ಲಿ ಅದೇನಿ. ಆದ್ದರಿಂದ ಗೌಡಪಾದ ಹೇಳ್ತಾರ, ನಾನು ಆತ್ಮ. ಆ ಆತ್ಮನನ್ನ ಮನಸ್ಸಿನಿಂದ ನೋಡಕ್ ಆಗುವುದಿಲ್ಲ. ಆತ್ಮ ರಿವೀಲ್ಸ್ ಇಟ್ ಸೆಲ್ಫ್ ಬೈ ಇಟ್ ಸೆಲ್ಫ್. ಆತ್ಮನನ್ನ ಆತ್ಮನಿಂದ ತಿಳ್ಕೊಬೇಕಾಗ್ಯದ. ಬಿಕಾಸ್ ಆತ್ಮ ಈ ಸೆಲ್ಫ್ ಎವಿಡೆಂಟ್. ಆತ್ಮನು ಸ್ವತಃ ಸಿದ್ಧ ಅದನವ. ದಟ್ ಐ ಆಮ್ ನೀಡ್ ನಾಟ್ ಬಿ ನೋನ್ ವಿತ್ ದ ಹೆಲ್ಪ್ ಆಫ್ ದಿ ಮೈಂಡ್. ಆ ಮನಸ್ಸಿನ ಸಹಾಯದಿಂದ ಆತ್ಮನ ನೋಡಕ್ ಅವಶ್ಯ ಇಲ್ಲ ಇಲ್ಲಿ. ಯಾಕ? ಸ್ವತಃ ಸಿದ್ಧ ಅದನವ. ಬಿಕಾಸ್ ಈವನ್ ಬಿಫೋರ್ ಐ ಸ್ಟಾರ್ಟ್ ಆಪರೇಟಿಂಗ್ ದ ಮೈಂಡ್ ಐ ನೋ ದಟ್ ಐ ಆಮ್. ಮನಸ್ಸಿನಿಂದ ಉಪಯೋಗ ಮಾಡ್ಕೊಂಡು ಆತ್ಮನನ್ನು ನೋಡುವುದಲ್ಲ. ಆ ಮನಸ್ಸನ್ನು ಉಪಯೋಗ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ನಾನು ಅದೇನಲ್ಲಿ. ನನ್ನಿಂದ ಆತ್ಮನಿಂದ ಅದು ಸ್ವತಃ ಪಡೆದು ತೋರಾಗತೈತಿ ಮನಸ್ಸು. ಮೆಂಟಲ್ ಆಪರೇಷನ್ ಇಸ್ ರಿಕ್ವೈರ್ಡ್ ಟು ಪ್ರೂವ್ ಅದರ್ ಥಿಂಗ್ಸ್ ಅಂಡ್ ಮೆಂಟಲ್ ಆಪರೇಷನ್ ಇಸ್ ನಾಟ್ ರಿಕ್ವೈರ್ಡ್ ಟು ಪ್ರೂವ್ ಮೈ ಸೆಲ್ಫ್ ಅಂತಾರ ಒಂದ್ ಮಾತಿಲ್ಲಿ. ಜಗತ್ನಾಗ ವಸ್ತುಗಳು ಅದಾವು ಅನ್ನಕ ಇನ್ನು ಸಾಕ್ಷಿ ಬೇಕಾಗ್ತದ. ಆದ್ರ ಸಾಕ್ಷಿ ಅದಾನೋ ಇಲ್ಲ ಅಂತ ಹೇಳಕ್ ಯಾರು ಬೇಕಾಗಿಲ್ಲ. ಸಾಕ್ಷಿ ಒಬ್ಬನೇ ಬೇಕು. ಏನ್ರಿ? Therefore I say that I am the consciousness. ಆದ್ರಿಂದ ನಾನು ಸಾಕ್ಷಿ ಅದೇನಿ ಅಂತ ಹೇಳ್ತಾನ. ವಿಚ್ ಈಸ್ ಸೆಲ್ಫ್ ಎವಿಡೆಂಟ್. ಅವ ಅಲ್ಲೇ ತಾನ ನೋಡ್ರಿ. ಅವನ ಅಭಾವ ಯಾವಾಗ್ಲೂ ಆಗುದಿಲ್ಲ ಸಾಕ್ಷಿದು. ಈ ಶರೀರ ಇದ್ದಾಗೂ ಅದಾನ, ಶರೀರ ಇದ್ದಾಗೂ ಅದಾನ. ಜಾಗ್ರತ ಅವಸ್ಥೆ ಬಂತು, ಅದನ್ನು ನೋಡ್ತಾನ. ಅದು ಹೋತು, ಅದರ ಅಭಾವವನ್ನು ನೋಡ್ತಾನ. ಅವ ಯಾವಾಗ್ಲೂ ಅದಾನ ತಿರಿಯ. ಆಮ್ಯಾಗ ಸುಷುಪ್ತಿ ಅವಸ್ಥೆ ಬಂತು, ಅದನ್ನು ನೋಡ್ತಾನ. ಅದು ಹೋತು, ಅದನ್ನು ನೋಡ್ತಾನ. ಅವ ಯಾವಾಗ್ಲೂ ಅಲ್ಲೇ ಅದಾನ. ಜಾಗ್ರತ ಬಂತು, ಜಾಗ್ರತ ನೋಡ್ತಾನ. ಜಾಗ್ರತ ಹೋಗಿ ಸ್ವಪ್ನ ಬಂತು, ಸ್ವಪ್ನನ ನೋಡ್ತಾನ. ಅವ ಸಾಕ್ಷಿ ಅದಾನ. ಆ ಕಡೆ ಅಭಿಮಾನ ಮಾಡ್ಬೇಡ್ರಿ, ದುಃಖದ ಕಡೆ ಅಭಿಮಾನ ಮಾಡ್ರಿ. ಜಾಗ್ರತ ಬಂತು, ಜಾಗ್ರತ ನೋಡಿದ. ಅದು ಹೋತು, ಸ್ವಪ್ನಾವಸ್ಥೆ ಬಂತು, ಸ್ವಪ್ನಾವಸ್ಥೆ ನೋಡಿದ. ಅವ ಅಲ್ಲೇ ಅದಾನ. ಅದು ಹೋತು, ಜಾಗ್ರತ ಹೋತು, ಸ್ವಪ್ನ ಹೋತು, ಸುಷುಪ್ತಿ ಬಂತು, ಅದನ್ನು ನೋಡ್ತಾನ. ಅವ ಅಲ್ಲೇ ಅದಾನ. ಇವು ಅವಸ್ಥೆಗಳು ಬರ್ತಾವ ಹೋಗ್ತಾವ. ಅವ ಮಾತ್ರ ಯಾವಾಗ್ಲೂ ಬರುದಿಲ್ಲ, ಹೋಗುದಿಲ್ಲ. ಒಂದ್ ದಿನ ಹೋತು, ಒಂದ್ ವಾರ ಹೋತು, ಹೊಸ ವಾರ ಬಂತು, ಅವ ಅಲ್ಲೇ ಅದಾನ. ಒಂದು ತಿಂಗಳು ಹೋತು, ಅವ ಅಲ್ಲೇ ಅದಾನ. ಒಂದು ವರ್ಷ ಹೋತು, ಅವ ಅಲ್ಲೇ ಅದಾನ. 100 ವರ್ಷ ಹೋತು, ಅವ ಅಲ್ಲೇ ಅದಾನ. ಶರೀರ ಹೋತು, ಅವ ಅಲ್ಲೇ ಅದಾನ. ಶರೀರ ಬಂತು, ಅವ ಅಲ್ಲೇ ಅದಾನ. ಅವಾಗ ಯಾವ್ದು ಹುಟ್ಟು ಸಾವು ಇಲ್ಲ. ಅಬ್ಬ ನೋಡ್ರಿ ಹೆಂಗದಾನ ಆತ್ಮ. ಎಲ್ಲವೂ ಹೋಗ್ತಾವು ಬರ್ತಾವ. ಶರೀರ ಹೋಗತಿ ಬರ್ತೈತಿ, ದಿನ ಹೋಗ್ತಾವು ಬರ್ತಾವ, ವಾರ ಹೋಗ್ತಾವು ಬರ್ತಾವ, ತಿಂಗಳು ಹೋಗ್ತಾವು ಬರ್ತಾವ, ಆಯುಷ್ಯ ಹೋಗತಿ ಬರ್ತೈತಿ, ಹುಟ್ಟು ಸಾವು ನಡೆದಾವ. ಅವ ಅಲ್ಲೇ ಅದಾನ. ಅವ ಏನೂ ಆಗಿಲ್ಲ. ಅವ ದೃಶ್ಯ ಆಗಿಲ್ಲ, ದೃಕ್ಕದನವ. ಅಬ್ಬ ಏನ್ ಹೇಳಿದ್ರಿ? Therefore I say that I am consciousness which is self-evident. Therefore I am Satyam and the mind and the word are Mithya. How do you tackle the word? By knowing that it is Mithya. ಮಿಥ್ಯಾ ಅನ್ನೋದು ಬಿಟ್ಟು ಅದಕ್ಕೆ ಸತ್ಯತ್ವ ಬುದ್ಧಿ ಕೊಡೋದು ಬಿಟ್ರಿ ಅಂದ್ರೆ ಅದ್ರ ಗಾಳಿ ಪುಸ್ ಅಂತಂದ್ರ ಮುಗಿದೋತು. ಮನಸ್ಸು ಏನು ಮಾಡಂಗಿಲ್ಲ, ಸಂಕಲ್ಪ ಮಾಡಂಗಿಲ್ಲ, ವಿಕಲ್ಪ ಮಾಡಂಗಿಲ್ಲ, ಸುಮ್ಮ ಕೊಟ್ಟಿರ್ತದೆ. ಹೌ ಡು ಯು ಟ್ಯಾಕಲ್ ದ ಮೈಂಡ್? ಬೈ ನೋಯಿಂಗ್ ದಟ್ ಇಟ್ ಇಸ್ ಮಿಥ್ಯಾ. ಅದನ್ನ ಮಿಥ್ಯಾ ಕರೆಸೋದ, ಅದ್ರ ಮ್ಯಾಗ ನೀವು ಬಾಂಬ್ ಹಾಕೋದು, ಅದನ್ನ ನಾಶ ಮಾಡಬೇಕು ಅನ್ನೋದು. How do you tackle the mind? The Atma need not be tackled because it doesn't create any problem. ಅದು ಆತ್ಮ ಯಾವಾಗಲೂ ಬದಲಾವಣೆ ಆಗದೆ ಇರುವಂತಹದ್ದು ತತ್ವ ಐತೆ. ಅದು ಎಂದೆಂದು ಬದಲಾವಣೆ ಆಗುದಿಲ್ಲ. ಅದು ಯಾವಾಗ್ಲೂ ಇರುವುದು. ಅದು ನಮ್ಮ ಸ್ವರೂಪದ. ಅಲ್ಲಿ ಆನಂದನ ಐತಿ. ಅಲ್ಲಿ ನಿಮಗೇನು ದುಃಖ ಅನ್ನೋದ ಇಲ್ಲ. ಅಂದ್ರೆ ದುಃಖ ಕಳ್ಕೋಬೇಕಾದ್ರೆ ಏನೋ ಈ ಮನಸ್ಸಿನಲ್ಲಿ ಇದ್ದಂತ ಗಡಬಡ ಏನದ, ಅದ್ರಾಗಿನ ಅಹಂ ಮತ್ತೆ ಮಮ ಅನ್ನೋದನ್ನ ಕಳ್ಕೊಂಡ್ಬಿಟ್ರೆ ಆ ಮನಸ್ಸು ಏನಾಗ್ತದೆ, ಆಗ್ತದೆ. ಇದನ್ನ ನೀವು ಸಾಧನೆ ಮಾಡ್ರಿ ಅಂತಾರೆ ಗೌಡಪಾದಾಚಾರ್ಯರು. ಇದನ್ನ ಮಾಡುವುದು ಬಿಡುವುದು ನಮಗ ನಿಮ್ಗ ಬಿಟ್ಟಂತ ವಿಚಾರ ಅನ್ನುವಲ್ಲಿಗೆ ಇವತ್ತಿನ ಈ 33ನೇ ಶ್ಲೋಕ ಕಾರಿಕೆಯೊಂದಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.